ಓಕೆ Right. ಸರ್. ಹೇಮಾ ಮೇಡಮ್. ನಮಸ್ತೆ ಗುರುಜಿ. ಸುಮಾರು ಕ್ರಿಸ್ಟಲ್ ಬಗ್ಗೆ ಗುರುಜಿಯಿಂದನೂ ತಿಳ್ಕೊಂಡಿದೀವಿ. ಇವನ್ ಮುದ್ರಾಸ್ ವೆರಿ ನೈಸ್ ಮ್ಯಾಮ್. ಅಂದ್ರೆ ಇವಾಗ ನೀವು ಹೇಳ್ತಿದ್ರೇನೆ ರೈಟ್ ನೌ ಐ ಕ್ಯಾನ್ ಫೀಲ್ ದ ಎನರ್ಜಿ ಆಫ್ ಯು. ಅಂದ್ರೆ ಒಂಥರ ಮೇಲಿನ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ವೇರ್ ಐ ಆಮ್ ವೈಬ್ರೇಟಿಂಗ್. ಆಕ್ಚುಲಿ ಐ ವಾಂಟ್ ಟು ಸಿ ಯು ಬೋತ್. Vibrating, I can feel that again and again. I'm drinking the water because I can feel that energy which I'm unable to take it from you. Right now I'm feeling that. And you're talking about the ಇದನ್ನ ಹೇಳ್ತಾ ಇದ್ರಿ ಏನೋ ಪಿರಮಿಡ್ಸ್ ಅಲ್ಲ ಕ್ರಿಸ್ಟಲ್ಸ್ ಬಗ್ಗೆ. ಅದು ಏನ್ಷಿಯಂಟ್ ಸ್ಕೂಲ್ ಆಫ್ ವಿಸ್ಡಮ್ ಅನ್ನೋ ಅಲ್ಲಿ ತುಂಬಾ ಅದ್ಭುತವಾದ ಕ್ರಿಸ್ಟಲ್ಸ್ ಗಳಿದೆ. ನನ್ಗೆ ಒಂದ್ 25 years ಬ್ಯಾಕ್ ನನ್ ಜಸ್ಟ್ ಎಂಟರ್ ಆಗಿ ಸ್ವಲ್ಪ ಒಳಗಡೆ ಹೋಗ್ತಾನೆ ಐ ಕುಡ್ ಫೀಲ್ ದ ಫ್ರೇಗ್ರೆನ್ಸ್. ಏನ್ ಇಷ್ಟು ಡಿವೈನ್ ಫ್ರೇಗ್ರೆನ್ಸ್ ಬರ್ತಿದೆ. ಮತ್ತೆ ಇಟ್ ವಾಸ್ ಅಟ್ರಾಕ್ಟಿಂಗ್. ಇಟ್ ವಾಸ್ ನಾಟ್ ಲೈಕ್ ಆಲ್ ದಿಸ್ ರೆಗ್ಯುಲರ್ ಸ್ಮೆಲ್. ಇಟ್ ವಾಸ್ ಟೋಟಲಿ ಡಿಫರೆಂಟ್ ವಿಚ್ ವಾಸ್ ಅಟ್ರಾಕ್ಟಿಂಗ್ ಮೀ. ಸರಿ, ನಾನೇನ್ ಮಾಡಿದೆ, ನಡೀತಾ ಹೋದ್ರೆ ಒಂದ್ ದೊಡ್ಡ ಹಾಲ್. ಅದ್ರಲ್ಲೆಲ್ಲ ಇರೋದೇ ಕ್ರಿಸ್ಟಲ್ಸ್, ಡಿಫ್ರೆಂಟ್ ಕ್ರಿಸ್ಟಲ್ಸ್, ನ್ಯಾಚುರಲ್ ಕ್ರಿಸ್ಟಲ್ಸ್ ಫಾರ್ಮ್ ಮಾಡಿರೋದು. ಮನೀಸೆ ಅಂತ ಹೇಳಿ ಒಂದ್ ಸಿಂಗಾಪುರಿನ್ ಲೇಡಿ, ಅವರು ಇಂಡಿಯಾ ಬಗ್ಗೆ ಎಲ್ಲ ತುಂಬಾ ಆಸಕ್ತಿಯಾಗಿ she was connected to rishis, like as you say angels, ಸಪ್ತ ರಿಷೀಸ್. ಅವ್ರ ಜೊತೆ ಎಲ್ಲ ಸಂಪರ್ಕ ಇದ್ದಿದ್ರಿಂದ ಅವ್ರ ದೇವನಹಳ್ಳಿಯಲ್ಲಿರೋ ಏನ್ಷಿಯಂಟ್ ಸ್ಕೂಲ್ ಆಫ್ ವಿಸ್ಡಮ್ ನ ಸ್ಟಾರ್ಟ್ ಮಾಡಿದ್ರು ಮನೀಸೆ ಅನ್ನೋರು. ಸೊ ಅವ್ರ ಇವಾಗಿಲ್ಲ, ಅವಾಗ್ಲೇ ಅವ್ರಿಗೆ ತುಂಬಾ ವಯಸ್ಸಾಗಿತ್ತು. ಶಿ ವಾಸ್ ಅರೌಂಡ್ 90 ಬಿಫೋರ್ 25 years ಬ್ಯಾಕ್. ಸೊ ಅಲ್ಲಿ ತುಂಬಾನೇ ಕ್ರಿಸ್ಟಲ್ಸ್ ಇದೆ ಅದ್ಭುತವಾಗಿ. ಮತ್ತೆ ಅದು ನಿಜವಾಗ್ಲೂ ಅದು ಹೌದಾ? ಅದು ಸುಗಂಧ ಬೀರೋದು ಹೌದಾ? ಹೌದು. ಸುಗಂಧ ಬೀರೋದು ಅನ್ನೋದ್ಕಿಂತ ದಟ್ ಯು ಆರ್ ಸೆನ್ಸಿಂಗ್ ದಟ್ ಪ್ಯೂರಿಟಿ, ದಟ್ ಈಸ್ ಯುವರ್ ಗುಣ. ನೀವು ಬೇರೆಯವರಲ್ಲಿ ಒಳ್ಳೇದ್ನ ಹುಡ್ಕೋದಾದ್ರೆ ಫಸ್ಟ್ ನೀವು ಒಳ್ಳೆಯವರಾಗಿರ್ಬೇಕು ಅಷ್ಟೇ ಅದು. ಅಂಡ್ ನೀವ್ ಹೇಳಿದ್ರಿ ಏನ್ಷಿಯಂಟ್ಸ್, ಹೌದು. ದಿಸ್ ಕ್ರಿಸ್ಟಲ್ಸ್ ಇಸ್ ನಾಟ್ ನೌ, ಈ ಒಂದು ಇದು ಟಾಪಿಕ್ ಅಲ್ಲ ಇದು. ತುಂಬಾ ಏನ್ಷಿಯಂಟ್ ಟೈಮ್ಸ್ ಇಂದನೂ, ಅದು ಅವಾಗ್ಲಿಂದನೂ ಟ್ರೈಬ್ಸ್ ಕಾಲದಿಂದನೂ ಅವರು ಕಂಡಿಡ್ಕೊಂಡು ಆ ಕ್ರಿಸ್ಟಲ್ಸ್ ನ ಉಪಯೋಗಗಳನ್ನ ಪಡ್ಕೊಂಡ್ ಬಂದಿದ್ದಾರೆ. ಅಂಡ್ ತುಂಬಾ ಲೇಟ್ ಆಗಿ ನಮಗ್ ಗೊತ್ತಾಯ್ತು ಅಷ್ಟೇ. ಮತ್ತೆ ಇನ್ನು ಒಂದು ಬನ್ನೇರ್ಘಟ್ಟ ಹತ್ರ ಇದೆ, ಅದು ಒಂದು ಅರೌಂಡ್ 20 years, ಮೇ ಬಿ 15 years ಬ್ಯಾಕ್ ಐ ವೆಂಟ್. ಒಂದು ನ್ಯಾಚುರಲ್ ಕ್ರಿಸ್ಟಲ್ ಇದೆ, ಅದು ಪೂಜೆ ಮಾಡ್ತಾರೆ, ಯಾರಿಗೂ ತೋರ್ಸಲ್ಲ, ತುಂಬಾ ಸೀಕ್ರೆಟ್, ವೆರಿ ವೆರಿ ಸೀಕ್ರೆಟ್. ಈ ನಿತ್ಯಾನಂದ ಇದ್ರಲ್ಲ, ಆ ನಿತ್ಯಾನಂದಂಗ್ ಗೊತ್ತಿತ್ತು ಆ ಕ್ರಿಸ್ಟಲ್ ಇದೆ ಅಂತ ಹೇಳಿ. ಅವ್ರ ಕಡೆ ಇರುವಂತ ಕೆಲವರಿಂದ ಅದು ಗೊತ್ತಾಯ್ತು, ಹೋಗಿದ್ವಿ. ಈಗ ಜಾಗನೂ ಮರ್ತೋಗಿದೆ. ಆದ್ರೆ ಅದ್ಭುತವಾದ ಕ್ರಿಸ್ಟಲ್, ಒಂದು ಮ್ಯಾನ್ ಸೈಜ್, ಅದು ನ್ಯಾಚುರಲ್ ಆಗಿರುವಂತದ್ದು. ಇಟ್ಸ್ ಇನ್ ಗ್ರೀನ್ ಕಲರ್, ಎಮ್ರಾಲ್ಡ್ ಕಲರ್, ತುಂಬಾ ಅದ್ಭುತವಾಗಿದೆ. ಆ ಎನರ್ಜಿ ಅಂತೂ ತಡ್ಕೊಳಕ್ ಆಗಲ್ಲ ಅಷ್ಟೊಂದು. ಆಮೇಲೆ ಈ ನ್ಯಾಚುರಲ್ ಮೊದ್ಲೆಲ್ಲ ಉಪ್ಪು ತರ್ತಾ ಇದ್ವಿ, ಕ್ರಿಸ್ಟಲ್ ಸಾಲ್ಟ್. ಯೂಶಲಿ ಅದನ್ನ ಕಲ್ಲು ಉಪ್ಪು ಅಂತಾನೆ ಹೇಳೋದು. ಇಟ್ ವಿಲ್ ಬಿ ಇನ್ ಬ್ರೌನ್ ಕಲರ್. ಆ ಮನೆಯಲ್ಲಿ ಅದನ್ನು ತಂದವಾಗ ಎಲ್ಲಾ ಕ್ರಿಸ್ಟಲ್ ಶೇಪುನು ಅದರಲ್ಲಿ ಇರೋದು. ಸೊ ಆಸ್ ಯು ಸೆಡ್, ನ್ಯಾಚುರಲ್ ರಾಕ್ ಇನ್ನು ಮಣ್ಣಲ್ಲಿ ಹೇಗೆ ಫಾರ್ಮ್ ಆಗುತ್ತೆ, ಅದೇ ತರ ಸಮುದ್ರದಲ್ಲಿ ಕೂಡ ಫಾರ್ಮ್ ಆಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಎನರ್ಜಿ. ಆ ಸಮುದ್ರದಲ್ಲಿ ಆ ಫಾರ್ಮ್ ಮಾಡೋ ಕ್ರಿಸ್ಟಲ್ಸ್ ಆ ಉಪ್ಪಲ್ಲಿರೋದು. ಮತ್ತೆ ಆ ಉಪ್ಪನ್ನ ನಾವು ಯೂಸ್ ಮಾಡಿದವಾಗ ಟೋಟಲಿ ಒಂಥರ ಎನರ್ಜಿ ತುಂಬಾನೇ ಚೆನ್ನಾಗಿರೋದು. Thank you. When I'm talking, I can feel that my upper part of the body, what I'm attracting, I can feel that energy in me even right now. Above the navel, maybe I'm crossing the legs and hands. I'm not able to focus on below chakras. Only right from here, I can. It's wonderful. Very nice. Experience. Thank you, madam. Thank you, ma'am. Yes. Raj. ಓಂ ಬೆಳಗಲ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ನೋಡಿ, ಇದು ಕ್ರಿಸ್ಟಲ್ ಇದೆ, ಇದು ಕಾಣ್ತಾ ಇದೆಯಾ? ಕ್ರಿಸ್ಟಲ್ ಕಾಣ್ತಾ ಇದೆ, ರೈನ್ಬೋ ಮೂನ್ ಸ್ಟೋನ್ ಕ್ರಿಸ್ಟಲ್. ಅದು ರೇನ್ಗೋ ಮೂನ್. ಹೌದು ಸರ್. ಇದು ಯಾವ್ದಕ್ ಉಪಯೋಗ ಆಗ್ತದ್ರಿ? ಇದ್ರ ಕಾಸ್ಟ್ ಏನು, ಯಾವ ರೀತಿ ಉಪಯೋಗ ಮಾಡ್ಬೇಕು ಹೇಳ್ತೀರಾ? ಇದು ಉಪಯೋಗಗಳನ್ನ ಹೇಳ್ತೀನಿ. ನಮ್ಮಲ್ಲಿ ಆರಾ ಇದೆಯಲ್ಲ, ಆರಾ ಗೊತ್ತಿದಲ್ಲ, ಆರಾ ಕ್ಲೆನ್ಸಿಂಗ್ ಗೆ ಇದು ಉಪಯೋಗ. ಕ್ಲೆನ್ಸಿಂಗ್,
ನಮ್ಮಲ್ಲಿ ಇವಾಗ ನೆಗೆಟಿವಿಟಿ ಎಲ್ಲ ಅಟ್ರಾಕ್ಟ್ ಆಗಿರುತ್ತೆ. ನಮ್ದು ಅವರ ಹಂಗೆ ಒಂಥರ ಅಯಸ್ಕಾಂತ ತರ ನಮ್ಮ ಜೊತೆಲಿ ಇರುವಂತ ಎನರ್ಜೀಸ್ ನ ಅದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಇದು ನಮ್ಮೊಟ್ಟಿಗೆ ಇದ್ದಾಗ ಆ ನೆಗೆಟಿವ್ ಎನರ್ಜೀಸ್ ನ ಅದು ಅವಾಯ್ಡ್ ಮಾಡುತ್ತೆ. ಯಾವ ರೀತಿ ಬಳಸ್ಬೇಕು? ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಇಟ್ಕೊಂಡ್ ಕೂತ್ಕೊಳ್ಳಿ, ಇಲ್ಲ ಆಚೆ ಹೊರಗಡೆ ಹೋದಾಗ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬಹುದು. ಆ ಪಿರಮಿಡ್ ಚಿಕ್ಕದೇ ಅಲ್ವಾ, ಪಾಕೆಟ್ ಅಲ್ಲಿ ಇಟ್ಕೋಬಹುದು, ಇಲ್ಲ ಬ್ಯಾಗ್ ಏನಾದ್ರೆ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ಬೋದು. ಇದ್ರ ಕಾಸ್ಟ್ ಎಷ್ಟಾಗ್ಬೋದ್ರಿ ಮೇಡಮ್? ಅದು ಸೈಜ್ ನಂಗೆ ಗೊತ್ತಾಗ್ತಾ ಇಲ್ಲ. 1 ಇಂಚ್ ಬೈ 1 ಇಂಚ್ ಇದೆ. ಓಕೆ, ಅದು ಸರ್ ಹತ್ರ ಇದೆ, ಅದು ನೀವು ಅಲ್ಲಿ ಕೇಳಿ. ಓಕೆನಾ, ಸರ್ ಕಾಲ್ ಮಾಡಿ, ಅಲ್ಲಿ ಇರುತ್ತೆ. ಎಸ್, ಓಕೆ, ಅಷ್ಟೇನಾ? ಥ್ಯಾಂಕ್ ಯು. ಹೌದು ಸರ್. ಮಮತಾ ಅವರೇ ಮಾತಾಡಿ. ಮಮತಾ ಅವರು. ನಮಗೆ ನಾವು ಮೆಡಿಟೇಷನ್ ಮಾಡ್ತಾ ಇರ್ಬೇಕಾದ್ರೆ ಹೈ ಎನರ್ಜಿ ನಮಗೆ ರಿಸೀವ್ ಆಗುತ್ತಲ್ಲ ಬಾಡಿಗೆ. ಈಗ ನಾವು ಒಂದೊಂದ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಒಂದೊಂದ್ ತರ ಎನರ್ಜಿ ಇರುತ್ತೆ. ಯಾಕೆಂದ್ರೆ ನಾನು ಔಟ್ ಸೈಡ್ ಈಗ ಖಾಲಿ ಜಾಗದ ನೆಲ್ ಮೇಲೆ ಕುತ್ಕೊಂಡ್ ಮಾಡಿದೀನಿ, ತೋಟದೊಳಗೆಲ್ಲ ಸುಮ್ನೆ ಕುತ್ಕೊಂಡಿದ್ದೆ. ಕುತ್ಕೊಂಡು ಹೆಂಗ್ ಫುಲ್ ಬಾಡಿ ಸುತ್ತ ಕವರ್ ಆಗ್ಬಿಟ್ಟು ಒಂದು ಚೂರ್ ಶೇಕ್ ಆಗ್ತಾ ಇಲ್ಲ ಬಾಡಿ. ಒಂದು ಹಾಫ್ ಅನ್ ಅವರ್ ಮೇಲೆ ಕೂತಿದೀನಿ, ಒಂದು ಚೂರು ಶೇಕ್ ಆಗ್ತಿಲ್ಲ. ಮತ್ತೆ ಇನ್ನೊಂದು ಕಡೆ ಟೆಂಪಲ್ ಹತ್ರ ಹಂಗೆ ಆಯ್ತು. ಒಂದೊಂದ್ ಜಾಗದ ಯಾಕೆಂದ್ರೆ ಭೂಮಿದ ಅದು ಎನರ್ಜಿ ವೇರಿಯೇಷನ್ ಇರುತ್ತಾ? ಭೂಮಿ ಮೇಲೆ ಎನರ್ಜೀಸು ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ಕಡೆನೂ ಇರುತ್ತೆ. ಓಕೆನಾ, ಇಲ್ಲಿರುತ್ತೆ ಇಲ್ಲಿರಲ್ಲ ಅಂತೇನಿಲ್ಲ, ಅದೆಲ್ಲ ನಮ್ ಮೈಂಡ್ ಸೆಟ್. ಇವಾಗ ನೀವೇ ಎಷ್ಟು ವಿಶಾಲವಾಗಿ ಹೇಳ್ತಾ ಇದ್ದೀರಿ, ಇನ್ನು ಅಲ್ಲಿ ತೋಟ ಹತ್ರ ಅಂದ್ರೆ ಯಾರು ಇರಲ್ಲ, ಆರಾಮ್ಸೆ ಇರುತ್ತೆ ಅಂತ ಒಂದು ಫೀಲ್ ಇದೆ, ಅದು ವರ್ಕ್ ಆಗುತ್ತೆ. ಅಂಡ್ ಗ್ರೂಪ್ ಅಲ್ಲಿ ಮಾಡಿದಾಗ ಅಯ್ಯೋ ಇಷ್ಟೊಂದ್ ಜನ ಇದಾರೆ ಅಂತ ಕೂತ್ಕೊಂಡ್ರೆ ಅದು ಹಂಗೆ ವರ್ಕ್ ಆಗುತ್ತೆ. ಎನರ್ಜೀಸ್ ಇಲ್ಲಿ ಹೆಚ್ಚಿರುತ್ತೆ ಅಲ್ಲಿ ಕಡಿಮೆ ಇರುತ್ತೆ ಅಂತಾರೆ ಏನಿರಲ್ಲ, ಈಕ್ವಲ್ ಆಗಿರುತ್ತೆ. ಓಕೆ, ಈಗ ಒಂದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೇಕಂದ್ರೆ ನಾವು? ನೋ ಮ್ಯಾಮ್, ನೋ, ಆ ತರನು ಏನೂ ಇಲ್ಲ. ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡ್ಬೋದು. ಇಲ್ಲ ನೀವು ಫಸ್ಟ್ ಒಂದು 21 days 41 days ಒಂದು ಮಂಡಲ ಧ್ಯಾನ ತರ ಇದ್ರೆ ಒಂದೇ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಸೆಟ್ ಆಗ್ಬೇಕು. ಇವಾಗ ಆಲ್ರೆಡಿ ಧ್ಯಾನದಲ್ಲಿ ಇರೋರ್ಗೆ ಅವ್ರನ್ನ ಎಲ್ಲಾದ್ರೂ ಕೂರ್ಸಿ ಅವ್ರು ಧ್ಯಾನ ಮಾಡ್ತಾರೆ. ಮ್ಯಾಮ್ ಈಗ ಮೆಡಿಟೇಷನ್ ಮಾಡ್ತಾ ಈಗ ಹೈ ಎನರ್ಜಿ ರಿಸೀವ್ ಆಗ್ತಿದೆ, ಆದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಹೇಗೆ? ಅದು ಜಸ್ಟ್ ಲೀವ್ ಇಟ್ ಮ್ಯಾಮ್, ಅದು ಬರ್ಲಿ. ಅದು ಕನೆಕ್ಟಿವಿಟಿ ಆಗೋಕೆನೆ ಎಷ್ಟೊಂದು ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಕನೆಕ್ಟಿವಿಟಿ ಆಗ್ಲಿ ಫಸ್ಟ್. ನಾ ಹೇಳಿದ್ನಲ್ಲ, 0% ಇಂದ ಅದು ಫಿಲ್ ಮಾಡ್ಕೊಂತ ಬರ್ತಾ ಇರುತ್ತೆ. 1 2 3 ಅದು ನಿಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಎನರ್ಜೀಸ್ ಕಡಿಮೆ ಇದೆ, ಎಲ್ಲೆಲ್ಲಿ ಹೆಚ್ಚಿದೆ, ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಜಸ್ಟ್ ಲೀವ್ ಇಟ್ ಫಾರ್ ಇವಾಗ 41 days ಏನೋ ಮಾಡ್ತಾ ಇದ್ದೀರಲ್ವಾ ನೀವು? ಹಾ ಮ್ಯಾಮ್, ನಾನು 8 months ಇಂದ ಮಾಡ್ತಾ ಇದ್ದೀನಿ. ಓಕೆ ಮಾಡಿ ಎಲ್ಲ ಆಗಿದೆ. ಓಕೆ ಓಕೆ ದೆನ್ ಸೊ ಅದು ಬಿಟ್ಬಿಡಿ, ಲೆಟ್ ಇಟ್ ಗೆಟ್ ಫಿಲ್ ಫಸ್ಟ್. ಅದು ಫುಲ್ ಆಗುತ್ತೆ, ನೀವು ಡ್ರೈನ್ ಮಾಡ್ಕೋಬಾರ್ದು. ದಟ್ ಈಸ್ ಅನದರ್ ಒನ್ ಚಾಲೆಂಜ್. ಹೆಂಗೆ ಜಾಸ್ತಿ ಮಾತಾಡೋದಾಗ್ಲಿ, ಅನ್ನೆಸೆಸರಿ ಥಿಂಕಿಂಗು ಅದೆಲ್ಲ ಮಾಡ್ದಾಗ ಏನಾಗುತ್ತೆ, ಬಂದಿರೋದು ಅಲ್ಲಿಗೆ ಹೋಗ್ಬಿಡುತ್ತೆ. ಅದನ್ನ ಸೇವ್ ಮಾಡ್ಬೇಕು. ಸೇವ್ ಹೆಂಗ್ ಮಾಡ್ಬೇಕು? ಮೌನ ಪ್ರಾಕ್ಟೀಸ್ ಮಾಡ್ಬೇಕು, ಬುಕ್ಸ್ ಓದ್ಬೇಕು, ಜಸ್ಟ್ ಬಿ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ತಾ ಕುತ್ಕೋಬೇಕು. ಇಲ್ಲ ಈ ಧ್ಯಾನದ ಬಗ್ಗೆ ಬೇರೆಯವ್ರಿಗೆ ಹೇಳಿ, ಅವಾಗ ಅದು ಪಾದ ತುಂಬಾ ಪೇನ್ ಬರುತ್ತೆ ಮ್ಯಾಮ್ ನನ್ಗೆ ಮೆಡಿಟೇಷನ್ ಕೂತ್ಕೊಂಡಾಗ. ಎಲ್ಲೂ ಏನೂ ಆಗಲ್ಲ, ಪಾದಗಳು ತುಂಬಾ ಪೇನ್ ಬರುತ್ತೆ. ಹೇಳಿದ್ನಲ್ಲ, ಎನರ್ಜಿ ರಿಪ್ಲೇಸ್ ಆಗ್ತಾ ಇರುತ್ತೆ. ಬಾಡಿನಲ್ಲಿ ಧ್ಯಾನ ಮಾಡೋ ಟೈಮಲ್ಲಿ ಬಾಡಿನಲ್ಲಿ ನೋವು ಬರ್ತಾ ಇದೆ ಅಂದ್ರೆ ರಿಪ್ಲೇಸಿಂಗ್ ಇಸ್ ಹ್ಯಾಪನಿಂಗ್ ದೇರ್, ಅಂದ್ರೆ ಒಂದು ಕ್ರಿಯೆ ನಡೀತಾ ಇದೆ ಅಲ್ಲಿ. ಸ್ವಲ್ಪ ದಿನ ಬಿಟ್ಬಿಡಿ, ಅದು ತಲೆ ಕೆಡ್ಸ್ಕೋಬೇಡಿ, ಸರಿ ಹೋಗುತ್ತೆ. ಎವ್ರಿಥಿಂಗ್ ಇಸ್ ಗೆಟಿಂಗ್ ಬ್ಯಾಲೆನ್ಸ್ ಅಂತ ಒಂದು ಥಾಟ್ ಹಾಕೊಂಡು ಕುತ್ಕೋ. ರೈಟ್. ನಾಗರತ್ನ ಮೇಡಮ್ ಮಾತಾಡಿ. ಲಕ್ಷ್ಮೀ ದೇವಿ ಮ್ಯಾಮ್ ಇಸ್ ಶೋಯಿಂಗ್ ಸಮ್ ವಿಡಿಯೋ. ನಮಸ್ತೆ ಮ್ಯಾಮ್. ನಮಸ್ತೆ ಗುರುಗಳೇ. ಮ್ಯಾಮ್ ನಮಸ್ತೆ. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮೇಡಮ್ ಮಾತಾಡಿ. ವಜ್ರ ಅಂದ್ರೆ ಅದು ಡೈಮಂಡ್, ಮತ್ತೆ ಅದು ಎಲ್ಲರಿಗೂ ಅದು ಆಗುತ್ತೆ. ಅದು ಒಂದು ಇದೆ ಅಲ್ವಾ ಮೇಡಮ್, ಕ್ರಿಸ್ಟಲ್ಲೇನೆ. ಅದು ಎಲ್ಲರೂ ಧರಿಸಬಹುದಾ ಅಂತ ಕೇಳ್ಬೇಕು ಅನ್ಕೊಂಡೆ. ತೋರ್ಸಿ, ಯಾವ್ದಿದೆ ನೀವು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಇಲ್ಲ ಎಲ್ಲಾ ತರ ಕ್ರಿಸ್ಟಲ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ? ಇದು ಸ್ಫಟಿಕ. ಇದು ಸ್ಫಟಿಕ ನಮ್ಮ ಬಾಡಿನ ತಂಪ್ ಮಾಡುತ್ತೆ, ಅದು ನಿಮ್ಗೆ ಗೊತ್ತೇ ಇದೆ. ಅಂಡ್ ನಮ್ಮಲ್ಲಿ ಒಂದು ಪ್ರೊಟೆಕ್ಷನ್ ಲೇಯರ್ ಕ್ರಿಯೇಟ್ ಮಾಡುತ್ತೆ ಯಾವಾಗ್ಲೂ. ಈ ಸ್ಫಟಿಕದ ಉಪಯೋಗಗಳದು ತುಂಬಾ ಕಾಮ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ಯೂಸ್ ಮಾಡ್ಬೋದು.
ನಾನು ಕೂತ್ಕೋಬೋದಲ್ಲ ಮೇಡಮ್ ಇದನ್ನ ಧರಿಸ್ಕೊಂಡು ನಾವು? ಯಾ ತುಂಬಾ ನನಗೆ ಬೇಕಿತ್ತಿದ್ದು ಅದು ಕ್ವಶನ್ ಒಂದು. ಮತ್ತೆ ಡೈಮಂಡ್ ನಂದು ಆದ್ರೆ ಅದು ಒರಿಜಿನಲ್ ಇರ್ಬೇಕು. ಇದು ಒರಿಜಿನಲ್ ಮೇಡಮ್, ಇದು ತುಂಬಾ ಚೆನ್ನಾಗಿದೆ. ಓಕೆ ದೆನ್ ಓಕೆ. ಕಾಣಿಸ್ತಾ ಇದೆ ನೋಡಿ. Original ಒಳಗಡೆ ದಾರನೇ ಕಾಣಿಸ್ತಾ ಇದೆ, ನಾವು ದಾರ ಹಾಕಿದೀವಲ್ಲ ಆ ದಾರ ಕೂಡ ಕಾಣಿಸ್ತಾ ಇದೆ. ತುಂಬಾ ಓಕೆ original. ಮೇಡಮ್ ಓಕೆ. ಇನ್ ಅದು- ಧ್ಯಾನದ ಏನೋ ಕೇಳ್ತಾ ಇದ್ರಿ? ಅದೇ ಧ್ಯಾನಕ್ಕೆ ಕೂತ್ಕೊಂಡಾಗ ಇದನ್ನ ನಾವು ಧರಿಸ್ಕೊಂಡು ಕೂತ್ಕೊಂಡ್ರೆ ಬೇಗ ಧ್ಯಾನಕ್ಕೆ ಇದಾಗ್ಬೋದೇನೋ, ಕನೆಕ್ಟ್ ಹೌದು. ಆಗ್ಬೋದು ಅಂತ ಹೌದು ಅನ್ಕೊಂಡೆ. ಮತ್ತೆ ವಜ್ರ ಅಂದ್ರೆ ನಾನು ಒಳಗಡೆ ಇಟ್ಬಿಟ್ಟಿದ್ದೀನಿ, ಅದು ತಗೊಳಕ್ಕಾಗಲ್ಲ. ಇದು ಮೂಗ್ಬಟ್ಟು ಹಾಕೊಂಡಿದೀವಲ್ವಾ, ಇದು ಮೂಗ್ಬಟ್ಟು ಧರಿಸೋದಕ್ಕೆ ಎಲ್ರಿಗೂ ಅರ್ಹತೆ ಇದೆಯಾ, ಯಾರಾದ್ರೂ ಧರಿಸ್ಬೋದಾ ಅಂತ? ವಜ್ರಾದ್ ಕೇಳ್ತಾ ಇದ್ದೀರಾ? ವಜ್ರ. ಅದೇ ಹೇಳ್ತೀನಿ ನೋಡಿ. ಇವಾಗ ವಜ್ರಾದು ಫ್ರೀಕ್ವೆನ್ಸಿ ನಂಬರ್ 1000+ ಇರುತ್ತೆ. ಅದು ಹೈ. ಫಸ್ಟ್ ನಮ್ಗೆ ಭೂಮಿ ಮೇಲೆ ಸಿಗುವಂತ ಒಂದು ಎನರ್ಜಿ ಟೂಲ್ಸ್ ಅಲ್ಲಿ ಡೈಮಂಡ್ ಸಹ ಒಂದಾಗಿರುತ್ತೆ. ಆಯ್ತಾ? ಯಾಕೆ ಕೆಲವ್ರಿಗೆ ಸೆಟ್ ಆಗಲ್ಲ ಅಂದ್ರೆ ಆ ಎನರ್ಜಿನ ತಟ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಓಕೆನಾ? ಆ ಎನರ್ಜಿನ ತಟ್ಕೊಳ್ಳೋ ಕೆಪಾಸಿಟಿ ಇರ್ಬೇಕು ಫಸ್ಟ್. ಆಮೇಲೆ ಅದನ್ನ ಇವಾಗ ಮೆಡಿಟೇಟರ್ಸ್ ಯಾರ್ ಬೇಕಾದ್ರೂ ವಜ್ರ ಧರಿಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಕೆಲವ್ರು ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ವಜ್ರ ಇಸ್ ಹೈಲಿ ಸ್ಪಿರಿಚುವಲ್ ಥಿಂಗ್. ಅದು ತುಂಬಾ ಅದು ಥಾಟ್ಸ್, ನಾವೇನ್ ಥಾಟ್ ಬಿಟ್ರು ಅದಾಗ್ಬಿಡುತ್ತೆ ಡೈಮಂಡ್ಸ್ ಉಪಯೋಗಿಸಿದಾಗ. ಅದನ್ನ ತಟ್ಕೊಳ್ಳೋ ಕೆಪಾಸಿಟಿ ನಮ್ಗಿರ್ಬೇಕು ಫಸ್ಟ್. ಅದ್ರದ್ದು ಬ್ಲೇಮ್ ಹಾಕ್ಬಾರ್ದು. ಆಯ್ತಾ? ಮತ್ತೆ ನೀಲ ಎಲ್ಲರಿಗೂ ಜನರಲ್ ಆಗತ್ತಾ? ನೀಲ ಯಾವ್ದಾದ್ರು ರಾಶಿ ಮೇಲೆ ಹಾಕೋಬೇಕು ಅಂತಾರಲ್ಲ, ನೀಲಂ ನೀಲಂ. ಇಟ್ಸ್ ಕಂಫರ್ಟ್ ಜಂಪ್ ಸ್ಟೋನ್ಸ್ ಮೇಡಮ್. ಜಂಪ್ ಸ್ಟೋನ್ ನಾರ್ಮಲ್ ಆಗಿ ಆಸ್ಟ್ರಾಲಜರ್ ಸಜೆಷನ್ ಇಂದ ಹೋದ್ರೇನೆ ಬೆಟರ್. ಕ್ರಿಸ್ಟಲ್ಸ್ ಆತರ ಏನಿರಲ್ಲ. ಇನ್ನು ಬೇರೆ ಕ್ವಶನ್ಸ್ ಇದೆ, ದಯವಿಟ್ಟು ಆಫ್ಲೈನ್ ಮಾತಾಡಿ. ನಮಸ್ತೆ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಎಸ್ ಸರ್, ನೆಕ್ಸ್ಟ್ ಶಂಕರ್ ಮಾತಾಡಿ. ಶಂಕರ್ ಅವರೇ ಮಾತಾಡಿ. ಶಂಕರ್ ನಮಸ್ಕಾರ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ಮಾತಾಡಿ. ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಹೌದು. ಇದು ನಾವು ಕ್ರಿಸ್ಟಲ್ ಅನ್ನ ಎಲ್ಲಿ ತಗೊಳ್ಬೇಕು, ಅದು ಹೆಂಗೆ, ಅದು ನನಗೇನು ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ. ಅದು ಸಿಕ್ಕರು ತಗೊಳ್ಬೇಕು. ಮಹಾತಾರ್ ಫೌಂಡೇಶನ್ಗೆ ಫೋನ್ ಮಾಡಿ. ಬಾಬಾ ಫೋನ್. ಚಾಟ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಹಾಕಿದ್ವಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ವಿ ನೋಡಿ, ನಂಬರ್ ತಗೊಳ್ಳಿ. ಚಾಟ್ ಬಾಕ್ಸ್ ಇಂದ ನಂಬರ್ ತಗೊಳ್ಳಿ. ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದ್ವಿ, ಅದು ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್. ಮಹಾವತಾರ್ ಫೌಂಡೇಶನ್. ಓಕೆ ರೈಟ್. ರಾಧಾ ಮೇಡಮ್ ಮಾತಾಡಿ. ರಾಧಾ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ರಾಧಾ ಮ್ಯಾಮ್. ಮೇಡಮ್. ಮೇಡಮ್ ಈ ಕಾಮನ್ ಆಗಿ ಬ್ರಾಸ್ಲೆಟ್ ತುಂಬಾ ಇದ್ರಲ್ಲಿ ಇದೆ, ಅಂದ್ರೆ ಎಲ್ಲ ಕಡೆ ಬ್ರಾಸ್ಲೆಟ್ ನಾನು ಆಕ್ಚುಲಿ ಹಾಕೊಂಡಿದ್ದೀನಿ. ಈಗ ಎಲ್ಲಾ ತರ ಬ್ರಾಸ್ಲೆಟ್ ನ ಯೂಸ್ ಮಾಡಿ, ಸಪೋಸ್ ಯಾರಿಗೆ ಯಾವ ಬ್ರಾಸ್ಲೆಟ್ ಬೇಕಂತ ಹೇಗ್ ಗೊತ್ತಾಗುತ್ತೆ ಒಂದು. ಎರಡನೇದಾಗಿ ಅದನ್ನ ಕ್ಲೆನ್ಸ್ ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಅದ್ರ ಏನಾದ್ರು ಇದ್ರೆ ಹೇಳಿ ಮೇಡಮ್ ಪ್ಲೀಸ್. ಬ್ರೇಸ್ಲೆಟ್ಸ್ ಎಲ್ಲರೂ ಒಂದೇ ತರ ಉಪಯೋಗಿಸಕ್ ಆಗಲ್ಲ. ಅದ್ರದ್ದು ಇವಾಗ ಹೇಳಿದ್ನಲ್ಲ, ಒಂದೊಂದ್ ಫ್ರೀಕ್ವೆನ್ಸಿ ನಂಬರ್ ಇರುತ್ತೆ. ನಿಮ್ ಫ್ರೀಕ್ವೆನ್ಸಿ ನಂಬರ್ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ ಗೊತ್ತಾಗುತ್ತೆ ನಮ್ಗೆ. ಅದನ್ನ ನೋಡ್ಬಿಟ್ಟು ನಾವು ಸಜೆಸ್ಟ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಜ್ಯುವೆಲ್ರಿ, ಈ ಬ್ರೇಸ್ಲೆಟ್ಸ್, ಮಾಲಾಸು, ರಿಂಗ್ಸ್, ಇದಕ್ಕೆ ಯಾವ್ದಕ್ಕೂ ಕ್ಲೆನ್ಸಿಂಗ್ ಬೇಡ. ಇದು ಸುಮ್ನೆ ಹೇಳ್ತಾರೆ, ಇದು ಕ್ಲೆನ್ಸಿಂಗ್ ಬೇಡ. ಯಾಕಂದ್ರೆ ಇದನ್ನ ಹಾಕೊಂಡ್ ನಾವು ಬಿಸಿಲಿಗೆ ಹೋಗ್ತೀವಿ, ಗಾಳಿ ಬೀಸುತ್ತೆ, ಇದ್ರ ಮೇಲೆ ಗಾಳಿ ಬೀಸುತ್ತೆ, ಅಂಡ್ ಮೂನ್ ಲೈಟ್ ಅಲ್ಲಿ ಇರ್ತೀವಿ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ನಾವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಆಟೋಮೆಟಿಕ್ ಆಗಿ ಆಗುತ್ತೆ. ಥ್ಯಾಂಕ್ ಯು. ಇದು ಜ್ಯುವೆಲ್ರಿ ಮಾತ್ರ. ಈ ತರ ಕ್ಲಸ್ಟರ್ಸ್, ಬಾಲ್ಸ್ ಆದ್ರೆ ಅದು ಕ್ಲೆನ್ಸಿಂಗ್ ಇರುತ್ತೆ. ಈಗ ಡೇಟ್ ಆಫ್ ಬರ್ತ್ ನೋಡೇ ತಗೋಬೇಕಾ ಮೇಡಮ್? ಹೌದು ಮಾಡ್ತೀವಿ ಅಂದ್ರೆ. ಹೌದು. ಥ್ಯಾಂಕ್ ಯು. ಓಕೆ ಮಾ. ಕ್ಲಸ್ಟರ್ಸ್, ಈ ಬಾಲ್ಸ್, ಎನರ್ಜಿ ಬಾಲ್ಸ್ ಎಲ್ಲ ನಾವು ಸೂರ್ಯನ ಶಕ್ತಿಯಿಂದ ಮಾಡ್ಕೋಬೋದಲ್ಲ ಮೇಡಮ್ ಕ್ಲೀನ್ಸಿಂಗ್ ಅನ್ನೋದು? ಎಸ್ ಸರ್, ಹೌದು. ಸೂರ್ಯನ ಇವಾಗ ಎಲ್ಲಿಂದ ಬಂದಿದ್ಯೋ ಅದೇ ರೀತಿನಲ್ಲಿ ನಾವು ಚಾರ್ಜಿಂಗ್ ಮಾಡ್ಬೇಕು ಅದನ್ನ. ನಾವು ಆಕ್ಚುಲಿ ತುಂಬಾ ಮೇತ್ಸ್ ಇದೆ, ಸಾಲ್ಟ್ ಹಾಕ್ಬೇಕು ಅದು ಇದು ಹೇಳ್ತಾರೆ. ನಾವು ಆತರ ಮಾಡಕ್ ಚಾನ್ಸೇ ಇಲ್ಲ.
Right. ಈಸಿಯಾಗಿ ಅದು ಕನೆಕ್ಟ್ ಆಗೋದು ಸನ್ಗೆನೆ, ಅಂದ್ರೆ ಪ್ರಕೃತಿಗೆನೆ ಅದು ಕನೆಕ್ಟ್ ಆಗೋದು. ನೀವು ಟ್ರಕ್ಕಿಂಗ್ ಎಲ್ಲ ಹೋಗ್ತೀರಾ, ಅವಾಗ ಕ್ರಿಸ್ಟಲ್ಸ್ ಕ್ಯಾರಿ ಮಾಡಿ ಆ ಹಿಲ್ಸ್ ಮೇಲೆಲ್ಲ ಸ್ವಲ್ಪ ಮಣ್ಣಲ್ಲಿ ಹಾಕಿ ಅದನ್ನ ಸ್ವಲ್ಪ ಕ್ಲೋಸ್ ಮಾಡಿ ಚಾರ್ಜ್ ಆಗ್ಬಿಡುತ್ತೆ ಅದು. ನೇಚರ್ Right. ಮುಖಾಂತರನೇ ಅದು ಚಾರ್ಜ್ ಮಾಡ್ಬೇಕು. ನಾವು ಸಾಲ್ಟ್ ಯೂಸೇ ಮಾಡ್ಬಾರ್ದು ಹೇಳ್ಬೇಕಂದ್ರೆ. ರೈಟ್ ರೈಟ್. ಸೊ ಎಷ್ಟು ಹೊತ್ತು ಇಡ್ಬೇಕು ಮೇಡಮ್ ನೇಚರ್ ಅಲ್ಲಿ? ಸ್ವಲ್ಪ ಅಂದ್ರೆ ಒಂದು 20 ಮಿನಿಟ್ಸ್. 20 ಮಿನಿಟ್ಸ್ ಇಸ್ ಹಾ, ಮ್ಯಾಕ್ಸಿಮಮ್ ಟೈಮ್ ಸರ್. ಅದು ದಿನಕ್ಕೆ 20 ಮಿನಿಟ್ಸ್ ಸಾಕು ಸಾಕು. ಅದು ಆಟೋಮೆಟಿಕ್ ಎನರ್ಜೈಸ್ ಆಗ್ಬಿಡ್ತದೆ, ಕ್ಲೀನ್ಸ್ ಆಗುತ್ತೆ. ಅಂಡ್ ಕೆಲವು ಕ್ರಿಸ್ಟಲ್ಸ್ ಇರುತ್ತೆ, ಕೆಲವ್ರಿಗೆ ಅಷ್ಟು ಟೈಮ್ ಇರಲ್ಲ. ಆವಾಗ ಆ ಕ್ರಿಸ್ಟಲ್ ಒಟ್ಟಿಗೆ ಆ ಚಾರ್ಜಿಂಗ್ ಕ್ರಿಸ್ಟಲ್ ಅಂತಿದೆ ಅದಿಟ್ಟಾಗ ಆದಷ್ಟು ಅದೇ ಇನ್ನೂ ಚಾರ್ಜ್ ಆಗ್ತಾ ಹೋಗ್ತಾ ಇರುತ್ತೆ. 24x7 ಚಾರ್ಜ್ ಆಗ್ತಾ ಇರುತ್ತೆ. ಸುಶೀಲಾ ಹಲೋ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ma'am. ಧ್ಯಾನಕ್ಕೆ ಕೂತಾಗ ಕ್ರಿಸ್ಟಲ್ ಕೈಯಲ್ಲಿ ಇಟ್ಕೊಂಡ್ ಮಾಡಿ ಅಂದ್ರಲ್ವಾ, ಅದನ್ನ ಸಪ್ರೇಟ್ ಧ್ಯಾನಕ್ಕೆ ಈಗ ನಾನು ನಮ್ಮ ಮನೆಯವ್ರು ಕುತ್ಕೋತೀವಿ ಅಂದ್ರೆ ಸಪ್ರೇಟ್ ತಗೋಬೇಕಾ, ಒಂದ್ರಲ್ಲೇ ಯೂಸ್ ಮಾಡ್ಬೋದಾ ಅಂತ ಕೇಳೋಣ. ಇಷ್ಟು ಸೈಜ್ ಇದ್ರೆ ಹಾ ಒಬ್ರೇ ಯೂಸ್ ಮಾಡ್ಬೇಕು. ಹಾ, ಇದಕ್ಕಿನ್ನ ದೊಡ್ಡದಿತ್ತು ಅಂದ್ರೆ ಮನೆಯವರೆಲ್ಲ ಯೂಸ್ ಮಾಡ್ಬೋದು. ಅದು ನಾವ್ ಆದ ತಕ್ಷಣ ಅವ್ರು ತಗೋಬಹುದು, ಆತರ ಮಾಡ್ಬೋದಾ? ಅದು ಇಮಿಡಿಯೇಟ್ ಆಗು ತಗೊಳ್ಬಾರ್ದು. ಅಲ್ಲ ಅದೇ ಒಂದ್ 15 ಮಿನಿಟ್ ಹಾಫ್ ಅನ್ ಅವರ್ ಮಾಡ್ತೀವಲ್ಲ. 15 ಮಿನಿಟ್ ಆದ್ರೂ ಏನಾದ್ರೂ ಇರ್ಲಿ, ನೀವ್ ಇನ್ನೊಬ್ರಿಗೆ ಕ್ರಿಸ್ಟಲ್ ಕೊಡ್ತಾ ಇದ್ದೀರಾ ಅಂದ್ರೆ ತೊಳೆದು ಬಿಟ್ಟೆ ಕೊಡಿ, ವಾಶ್ ಮಾಡ್ಬಿಟ್ಟೆ ಕೊಡಿ. ಮತ್ತೆ ಧ್ಯಾನಕ್ಕೆ ಇದು ಆಯ್ತು, ನೆಕ್ಸ್ಟ್ ಮನೆ ಎನರ್ಜಿಗೆ ಅಂತ ಬೇರೆ ತಗೋಬೇಕಾ? ಇದು ಒಂದ್ರಲ್ಲೇ ಆಗತ್ತ? ನಮ್ ಧ್ಯಾನ ಇಲ್ಲ, ಆದ್ಮೇಲೆ ಅದು ಬೇರೆದಿರುತ್ತೆ. ಅದಕ್ಕೆ ಅದೇ ಬೇರೆ ಅವ್ರು ತಗೋಬೇಕು ಮೇಡಮ್ ಮನೆಗೆ ಅಂದ್ರೆ? ಅದು ನಿಮ್ಮ ಇವಾಗ ಮನೆ ಯಾರ ಇದ್ರಲ್ಲಿ ಇದೆಯೋ ಅದ್ ನೋಡ್ಬಿಟ್ಟು ಅವ್ರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂತದ್ ನಾವ್ ಹೇಳ್ತೀವಿ. ಹಾ, ಪಿರಮಿಡ್ ಶಾಲೆಲ್ಲ ಸಿಗುತ್ತಲ್ವಾ? ಸರ್ ಹತ್ರ ಇರುತ್ತೆ. ಹಾ, ಸರ್ Thank you, ಕಾಂಟ್ಯಾಕ್ಟ್ ಮಾಡಿ. ನೀವೇನ್ ಮಾಡ್ಬೋದು ಅಂದ್ರೆ ಒಂದ್ಸರಿ ಮಾತಾರ್ ಫೌಂಡೇಶನ್ ಬಂದ್ರೆ ಮೇಡಮ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಶನಿವಾರ ಫೌಂಡೇಶನ್ ಬರ್ತಾರೆ ಅವರು. ಎಲ್ಲಿ ಸರ್ ಅದು? ಆರೋಳಿಲ್ಲ ಅಥವಾ ವೈಟ್ ಫೀಲ್ಡ್ ಅದೊಂದು ಅಡ್ರೆಸ್ ಒಂಚೂರು ಬೇಕಿತ್ತು ಸರ್ ನಮಗೆ. ಮಹಾವತಾರ್ ಫೌಂಡೇಶನ್ ಆರೋಳಿ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ, ಇಲ್ಲಿಗೆ ಬಂದಿಲ್ಲ, ನೆಕ್ಸ್ಟ್ ಅಲ್ಲಿಗೆ ಬರೋಣ ಅಂತ. ಹೌದು, ಅದಕ್ಕೆ ಈಗ ವಾಟ್ಸ್ಆಪ್ ಈ ಚಾಟ್ ಅಲ್ಲಿ ಇದೆ ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದ್ವಿ ನೋಡಿ, ನಂಬರ್ ನೋಟ್ ಮಾಡ್ಕೊಳ್ಳಿ. ಆಯ್ತು ಸರ್, ಆಯ್ತು. ನಮಸ್ತೆ ಸರ್. ಮೇಡಮ್, ಯಾವ ಗ್ರೂಪ್ ಅಲ್ಲಿ ಇದ್ದೀರಾ? 21 ಡೇಸ್ ಗ್ರೂಪ್ ಅಲ್ಲಿ ಇದ್ದೀರಾ? ಹಾ ಮೇಡಮ್, 21 ಗ್ರೂಪ್ ಅಲ್ಲಿ ಇದ್ದೀನಿ. ಮೇಡಮ್, ನಿಮ್ಗೆ ಆ ಗ್ರೂಪ್ ನಲ್ಲಿ ಅಡ್ರೆಸ್ ಹಾಕ್ತೀವಿ. ಮಧ್ಯಾಹ್ನ ಜಾಯ್ನ್ ಆಗ್ತೀನಿ. ಈಗ ಮುದ್ರಾ ಇತ್ತಲ್ಲ, ಈಗ 3 ಡೇಸ್ ಇಂದ ಆಗ್ತಾ ಇದ್ದೀನಿ. ಯೋಗ ವಿತ್ ಧ್ಯಾನ ಮತ್ತೆ ಮುದ್ರಾದು ಆಯ್ತು, ಈಗ ಇದನ್ನು ಕಂಟಿನ್ಯೂ ಮಾಡಿದ್ದೀನಿ. ವೆರಿ ಗುಡ್ ರೈಟ್. ಥ್ಯಾಂಕ್ ಯು ಸರ್. ನಮಸ್ತೆ. ಪ್ರತಿ ಶನಿವಾರ ಬರ್ತಾರೆ ಮೇಡಮ್. ಈ ತರ ಏನಾದ್ರು ಡೌಟ್ಸ್ ಇದ್ರೆ ಕ್ರಿಸ್ಟಲ್ಸ್ ಬಗ್ಗೆ, ಯಾವ ಕ್ರಿಸ್ಟಲ್ ಉಪಯೋಗಿಸ್ಬೇಕು, ನಮ್ಗೆ ಏನ್ ಮ್ಯಾಚ್ ಆಗತ್ತೆ, ಯಾವ್ದು ಹೆಚ್ಚು ನಮ್ಗೆ ಲಾಭ ಕೊಡೋದು, ಎಲ್ಲ ಏನಂದ್ರೆ ಇನ್ನೊಂದು ಅದೊಂದೇ ಅಲ್ಲ, ಮೇಡಮ್ ಏನ್ ಮಾಡ್ತಾರೆ, ರೀಡಿಂಗ್ ಮಾಡ್ತಾರೆ. ಈಗ ನಿಮ್ಮ ಅನ್ನು ರೀಡ್ ಮಾಡ್ತಾರೆ. ಅದಕ್ಕೂ ಸಪರೇಟ್ ಒಂದು ಸ್ಪೆಷಲ್ ಮೆಷಿನ್ ಇದೆ ಅದಕ್ಕೆ. ರೀಡಿಂಗ್ ಮೆಷಿನ್ ಇದೆ. ಅದರಿಂದ ನಮ್ಮ ಎಲ್ಲ ಪೂರ್ತಿ ಆರವನ್ನು ರೀಡ್ ಮಾಡಿ ಅದರಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಅದು ಯಾವ ರೀತಿಯಲ್ಲಿ ಸರಿಪಡಿಸ್ಕೋಬೇಕಂತ ಈ ಕ್ರಿಸ್ಟಲ್ ಥೆರಪಿಂದನೇ ಸಲಹೆಗಳು ಕೊಡ್ತಾ ಇರ್ತಾರೆ. ಓಕೆ ಸರ್. ನಾವು ನೆಲಮಂಗಲದಲ್ಲಿ ಇರೋದು, ಹಳ್ಳಿಲಿ. ಎಷ್ಟು ಗಂಟೆಯಿಂದ ಶಾಲೆ ಓಪನ್ ಆಗತ್ತೆ ಸರ್ ಅಲ್ಲಿ ವೈಟ್ ಫೀಲ್ಡ್ ಅಲ್ಲಿ? 10 ಗಂಟೆಯಿಂದ 6 ಗಂಟೆ ಸಂಜೆ. ಓಕೆ ಸರ್. ನೀವು ಸಾಟರ್ಡೇನೆ ಬರ್ಬೇಕು ಮೇಡಮ್ ಮೀಟ್ ಮಾಡ್ಬೇಕು, ಸಾಟರ್ಡೇ ಬರ್ಬೇಕು. ಅವ್ರು ಸಾಟರ್ಡೇ. ಆಯ್ತು ಸರ್, ಥ್ಯಾಂಕ್ ಯು. ನಮಸ್ತೆ. ರೈಟ್. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮಾ. ಮೇಡಮ್, ಇದನ್ನ ನಮ್ಗೆ ಫ್ರೆಂಡ್ ಒಬ್ರು ಕೊಟ್ರು, ಇದು ಹೇಗೆ ಯೂಸ್ ಮಾಡ್ಬೇಕಂತ ಹೇಳ್ತೀರಾ? ಈಗ ಇದನ್ನ ಹೇಗ್ ಮಾಡ್ಬೇಕು ಇದನ್ನ? ಇದು 7 ಚಕ್ರ ಪಿರಮಿಡ್. ಓಕೆ. ಇನ್ನು ಮಿಕ್ಕಿದೆಲ್ಲ ಇದೆಯಲ್ಲ, ಅದು ರಾಕ್ ಕ್ರಿಸ್ಟಲ್ಸ್. ಇದು ಮನೇಲಿ ಇಡಿ. ಇದು ಆರ್ಗನೈಟ್ಸ್ ಅಂದ್ರೆ ಅದ್ರಲ್ಲಿ ಒಂದು ಆರ್ಗನೈಟ್ ಇದಿದೆ ಒಳಗಡೆ. ಕಾಪರ್ ಇದೆಯಾ ಅದ್ರೊಳಗಡೆ? ಗೊತ್ತಿಲ್ಲ, ಇಷ್ಟೇ ಇರೋದು ಮೇಡಮ್, ಗೊತ್ತಿಲ್ಲ. ಅದು ಎನರ್ಜೀಸ್ ನ ಜನರೇಟ್ ಮಾಡ್ತಾ ಇರುತ್ತೆ ಅದಿರುವಂತ ಜಾಗದಲ್ಲಿ. ಇನ್ ಮಿಕ್ಕಿದೆಲ್ಲ ಇದು ರಾಕ್ ಕ್ರಿಸ್ಟಲ್ಸ್. ಇದು ಏನಕ್ಕೆ ಕೊಟ್ರು? ಅಲ್ಲ, ನಮ್ಮ ಫ್ರೆಂಡ್ ಗಿಫ್ಟ್ ಆಗಿ ಕೊಟ್ರು. ಹಂಗೇನಿಲ್ಲ. ಓಕೆ. ಇದು ರಾಕ್ ಕ್ರಿಸ್ಟಲ್ಸ್ ಎನರ್ಜಿಗೋಸ್ಕರನೇ. ಇದು ಚಿಕ್ಕ ಇರೋದ್ರಿಂದ ಅದು ಬರೀ ಲಿಮಿಟ್ ಎನರ್ಜೀಸ್ ಅಷ್ಟೇ ಇರುತ್ತೆ, ಜಾಸ್ತಿ ಎನರ್ಜೀಸ್ ಕನೆಕ್ಟ್ ಆಗಕ್ ಆಗಲ್ಲ ಇದ್ರಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಮಾ.
ಮೇಡಮ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಡಮ್, ನಿಮ್ ಹತ್ರನೇ ತಗೊಂಡಿದ್ದು. ಓಕೆ. ಇದನ್ನ ಇಲ್ಲಿ ಕೈ ಹಿಂಗ್ ಇಟ್ಕೊಂಡ್ ಮಾಡೋದಷ್ಟೇ ಅಲ್ವಾ ಮೇಡಮ್, ಧ್ಯಾನ ಈ ತರ ಮಾಡ್ಬೇಕಾದ್ರೆ? ಹೌದಮ್ಮ, ಅಷ್ಟೇ. ಕೈಯಲ್ಲಿ ಹಿಂಗ್ ಅಂದ್ರೆ ಇಟ್ಕೊಂಡು ನಾವ್ ಇವಾಗ ನಾರ್ಮಲ್ ಆಗಿ 2 ಬೆರಳುಗಳ ಮೇಲೆ ಬೆರಳು ಇಟ್ಕೊಂಡು ಧ್ಯಾನ ಮಾಡ್ತಾ ಇದೀವಲ್ವಾ, ಅವಾಗ ಇದನ್ ಜಸ್ಟ್ ಅದೇ ಮುದ್ರಾದಲ್ಲಿ ಒಳಗಡೆ ಕ್ರಿಸ್ಟಲ್ ಇಟ್ಕೊಂಡು ಕುತ್ಕೊಳ್ಳೋದಷ್ಟೇ. ಅಂದ್ರೆ ಇದನ್ನ ಡೈಲಿ ನಾವು ಸೂರ್ಯನ ಬೆಳಕಿಗೆ ಹಿಡಿಬೇಕಾ? ಡೈಲಿ ಬೇಡ, ಇದು ಒಂದು 3 days ಒನ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ರೈಟ್. ಸೊ ಮೇನ್ಲಿ ಎಲ್ಲರಿಗೂ ಹೇಳೋದಂದ್ರೆ ಸಾಧನ ಬೇಕು. ಅವಾಗ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರಲ್ಲ. ಇವಾಗ ಆಲ್ರೆಡಿ ಈ ತರ ಒಂದ್ ಮಾರ್ಗ ಇದೆ ಅಂದಾಗ ಅದಕ್ಕೆ ಸ್ಟಿಕ್ ಆಗಿ ಅಷ್ಟೇ. ಇವಾಗ ಆನಾಪಾನಸತಿ ಬಗ್ಗೆ ಗೊತ್ತು, ಇವಾಗ ಬೇರೆ ಬೇರೆ ಥೆರಪೀಸ್ ಎಲ್ಲ ಇದೆ. ಇಷ್ಟೊಂದು ಆಪರ್ಚುನಿಟಿ ನಮ್ಗೆ ಸಿಕ್ಕಿದೆ ಅಂದ್ರೆ ವಿ ಹ್ಯಾವ್ ಟು ಥ್ಯಾಂಕ್ ಅಂಡ್ ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ. ಧ್ಯಾನ ಇಸ್ ಅಲ್ಟಿಮೇಟ್ ಎಲ್ಲದಕ್ಕೂನು. ಧ್ಯಾನ ಸಾಧನ ಇಸ್ ವೆರಿ ಇಂಪಾರ್ಟೆಂಟ್. ಧ್ಯಾನದಲ್ಲಿ ನೀವು ಸರೆಂಡರ್ ಆಗಿ ನಿಮ್ ತತ್ವಕ್ಕೆ ನೀವು ಕನೆಕ್ಟ್ ಆಗ್ತೀರಾ, ನೀವೇನು ನಿಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ. ವಾಣಿ ಆಸನ್ ಮಾತಾಡಿ. ಈಗ ಮಾತಾಡಿದ್ದಾರೆ, ಇವಾಗ ಮಾತಾಡಿ. ಓಕೆ. ಎಸ್. ಎಸ್, ಒಂದು ಅನೌನ್ಸ್ಮೆಂಟ್. ಚಂದನ ಮೇಡಮ್, ಅನಂತ ಧನ್ಯವಾದಗಳು. ತುಂಬಾ ವಿಷಯವನ್ನು ನಮಗೆ ಇವತ್ತು ಸಾದರಪಡಿಸಿದಾರ. ಕ್ರಿಸ್ಟಲ್ ಬಗ್ಗೆ ಆಕ್ಚುಲಿ ಹೇಳ್ಬೇಕಂತಂದ್ರೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ದೇವಾನುದೇವತೆಗಳು ಅಂತಂದ್ರೆ ಆದಿಶೇಷನ್ ಮೇಲೆ ಕುಳಿತಿರ್ತಕ್ಕಂತ ಶ್ರೀ ವಿಷ್ಣುನ ಕೈಯಲ್ಲಿ ಕೂಡ ಒಂದು ಹೊಳಿತಕ್ಕಂತ ಒಂದು ಕಲ್ಲಿದೆ. ನಾನು ಅನ್ಕೊಂಡೆ ಬಹುಶಃ ಅದು ಕ್ರಿಸ್ಟಲ್ ಇರ್ಬೋದೇನೆ ಅಂತ ಹೇಳಿ. ಅಂತ ದೇವಾನುದೇವತೆಗಳೇ ಅದನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯರು ಬಳಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದ್ರಿಂದ ನಮ್ಗೆ ಎನರ್ಜಿ ಇಲ್ಲ ಆಗುತ್ತೆ ಅನ್ನತಕ್ಕಂತ ವಿಷಯ. ಯಾವ ತರ ಡಿಫ್ರೆಂಟ್ ಕ್ರಿಸ್ಟಲ್ ಇರ್ತವೆ, ಯಾವ್ಯಾವ ಪ್ಲೇಸ್ ನಲ್ಲಿ ಹೆಂಗ್ ಯೂಸ್ ಮಾಡ್ಕೋಬೇಕು, ಅದ್ರ ಬೆನಿಫಿಟ್ ಯಾವ ತರ ತಗೋಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ ಮೇಡಮ್. ಒಟ್ಟಾರೆ ಮಹಾವತಾರ್ ಫೌಂಡೇಶನ್ ಇಂದ ಎಲ್ಲರ ಕಡೆ ನಮಗೆ ಅನಂತ ಧನ್ಯವಾದಗಳು ತಿಳಿಸ್ತಾ, ಎಸ್ ಸ್ನೇಹಿತರೆ, ನಮಗೆ ಧ್ಯಾನದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂತ ಪತ್ರಿಜಿ ಗುರುಗಳು ಹೇಳಿದ್ದಾರೆ, ಒಟ್ಟಾರೆ ಎಲ್ಲರೂ ಕೂಡ ಧ್ಯಾನ ಮಾಡ್ರಿ ಅಂತ ಹೇಳಿ. ಅವರ ಒಂದು ಕಾನ್ಸೆಪ್ಟ್ ಇರೋದೇ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್. ದಯವಿಟ್ಟು ಇಲ್ಲಿ ಯಾರಾದ್ರೂ ಕೂಡ ಮಾಂಸಾಹಾರಿಗಳಿದ್ರೆ ದಯವಿಟ್ಟು ಅದನ್ನ ಇವತ್ತಿಂದನೇ ಡಿಸೈಡ್ ಮಾಡಿ, ನಿರ್ಧಾರ ಮಾಡಿ, ಅದನ್ನ ಸ್ಟಾಪ್ ಮಾಡಿ ಎಲ್ಲರೂ ಕೂಡ ಶಾಕಾಹಾರವನ್ನ ಸ್ವೀಕರಿಸ್ತಕ್ಕಂಥರಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಲ್ಲಿ ಚೂರು ಅಬ್ಸರ್ವ್ ಮಾಡಿ, ನಾನು ಕುಳಿತಿರ್ತಕ್ಕಂಥದ್ದು 2x2 ಪಿರಮಿಡ್ ಕೆಳಗಡೆ ಕುಟ್ಕೊಂಡಿದ್ದೀನಿ. ಇದನ್ನ ಜಸ್ಟ್ ನಿಮಗೆ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಎಸ್, ಈ ತರ ಇರುತ್ತೆ. ಚೇರ್ ನಲ್ಲಿ ಕುತ್ಕೊಂಡು ಈ ಕೆಳಗಡೆ ಕುತ್ಕೊಂಡು ಮಾಡ್ತಕ್ಕಂಥದ್ದು. ಇದು ನಾನು ತಗೊಂಡಿರೋದು ಇದು ಮರ್ಕೋಬಾ ಪಿರಮಿಡ್ ಅಂತ ಹೇಳ್ಬಿಟ್ಟು ಶೋ ಆಗ್ತಾ ಇದಲ್ರೆ. ಇದು ಸಾದಾ ಪಿರಮಿಡ್ ಆದ್ರೆ ಎಸ್ ಈ ಟೈಪ್ ಬರುತ್ತೆ ಸ್ನೇಹಿತರೆ. ಬಟ್ ಸಾದಾ ಆದ್ರೆ ಇದು ಮೇಲ್ಗಡೆ ಇರಲ್ಲ, ಜಸ್ಟ್ 4 ಮುಖ ಪ್ಲೇನ್ ಆಗಿರುತ್ತೆ. ಇದು ಮರ್ಕೋಬಾ ಆಗಿರೋದ್ರಿಂದ ಇದರಿಂದ ಇನ್ನು ಎನರ್ಜಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಪಿರಮಿಡ್ಗೆ ಇನ್ನು ಕ್ರಿಸ್ಟಲ್ ಅನ್ನ ಯಾಡ್ ಮಾಡಿದಾಗ, ಇದರಲ್ಲಿ ಫಿಟ್ ಮಾಡಿದಾಗ, ಕ್ರಿಸ್ಟಲ್ ಇದ್ರ ಜೊತೆ ಇಟ್ಕೊಂಡಾಗ, ಅಥವಾ ಇದ್ರ ಕೆಳಗಡೆ ಕುತ್ಕೊಂಡು ನೀವು ಕ್ರಿಸ್ಟಲ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಮೆಡಿಟೇಷನ್ ಮಾಡಿದಾಗ, ಔಟ್ ಆಫ್ ಸ್ಟ್ಯಾಂಡ್ ಹೊರಗಡೆ ಕುತ್ಕೊಂಡು ನೀವು ಧ್ಯಾನ ಮಾಡಿದಾಗ ಏನ್ ಸಿಗುತ್ತಲ್ಲ ನಿಮ್ಗೆ ಎನರ್ಜಿ, ಅದರ 10 ಪಟ್ಟು ನಿಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾನ್ ಪರ್ಚೇಸ್ ಮಾಡಿ ಸುಮಾರು ತಿಂಗಳುಗಳಾಯ್ತು. ಪ್ರತಿದಿನ ಸುಮ್ನೆ ಖಾಲಿ ಇದ್ದಾಗ ಇದ್ರ ಕೆಳಗಡೆ ಕುತ್ಕೊಂಡು ನಾವು ಮೆಡಿಟೇಷನ್ ಮಾಡ್ತಿರ್ತೀವಿ. ಇನ್ನೊಂದು ಇದ್ರ ಬೆನಿಫಿಟ್ ಹೇಗಿದೆ ಅಂತಂದ್ರೆ, ನೀವು ಮನೆಯಲ್ಲಿ ರೆಡಿ ಆಗಿರ್ತಕ್ಕಂಥ ಫುಡ್, ಆಹಾರ ಏನ್ ತಯಾರು ಮಾಡಿರ್ತಿರಲ್ಲ, ಅದನ್ನ ಇದ್ರ ಕೆಳಗಡೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನೀವು ಊಟ ಮಾಡಿದಾಗ ನಿಮ್ಗೆ ಎನರ್ಜಿ ಒಂದು ಜಾಸ್ತಿ ಆಗುತ್ತೆ. ಇದಕ್ಕೆ ಇನ್ನು ಪ್ಲಸ್ ಯಾರ್ಡ್ ಆಗ್ಬೇಕು ಅಂತಂದ್ರೆ, ಕ್ರಿಸ್ಟಲ್ ಏನಾದ್ರೂ ಇದಕ್ಕೆ ಇನ್ನು ಕ್ರಿಸ್ಟಲ್ ಹಾಕಿಲ್ಲ, ಕ್ರಿಸ್ಟಲ್ ಇದ್ದು ಪಿರಮಿಡ್ ಕೆಳಗಡೆ ನೀವು ಆ ಫುಡ್ ಅನ್ನು ಇಟ್ಟು ತಗೊಂಡಿದ್ದೆ ಅದರಲ್ಲಿ ನಿಮ್ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅದಕ್ಕೆ ಇವೆಲ್ಲವೂ ಕೂಡ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಿಗ್ತವೆ. ಅಲ್ಲಿ ನೀವು ಪೋಸ್ಟ್ ಮುಖಾಂತರ ತರಿಸಬಹುದು. ನೀವು ಬೆಂಗಳೂರಿಗೆ ಬಂದೇ ತಗೋಬೇಕಂತ ಏನಿಲ್ಲ, ಕೊರಿಯರ್ ಮುಖಾಂತರ ಕೂಡ ನಿಮಗೆ ಬರುತ್ತೆ. ನಿಮ್ಮ ಊರು ಬೆಂಗಳೂರಿಂದ ಎಷ್ಟು ದೂರ ಇದೆ ಅದ್ರ ಮೇಲೆ ಕೊರಿಯರ್ ಚಾರ್ಜ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಇದಕ್ಕೆ ನನಗೆ ಬೆಂಗಳೂರಿಂದ ನಮಗೆ ಹಿರೇಕೆರೂರು ಬಂದಿದ್ದು 500 ರೂಪಾಯಿ ಆಗಿತ್ತು, ಸುಮಾರು 300 ಕಿಲೋಮೀಟರ್ಗೆ. ಇದ್ರ ಮೇಲೆ ನಿಮ್ಮ ಡಿಸ್ಟೆನ್ಸ್ ಅದ್ರ ಮೇಲೆ ಎಕ್ಸ್ಟ್ರಾ ಈ ತರ ಪಿರಮಿಡ್ ಅನ್ನ ತಗೊಂಡು ಈ ತರ ನೀವು ಪಿರಮಿಡ್ ನ ಉಪಯೋಗ ತಗೊಳ್ರಿ. ಇನ್ನು ಪ್ಲೇನ್ ಪಿರಮಿಡ್ ಆದ್ರೆ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಪ್ಲೇನ್ ಪಿರಮಿಡ್ ಆದ್ರೆ 5,500 ರೂಪಾಯಿ ಸಿಗುತ್ತೆ ನಿಮಗೆ ಕೊರಿಯರ್ ಚಾರ್ಜ್ ಸೇರಿ.
ಇದು ಮರ್ಕೋಬಾ ಆದ್ರೆ 6,500 ರೂಪಾಯಿ ಸಿಗುತ್ತೆ ನಿಮಗೆ. ಇದಕ್ಕೆ ಕ್ರಿಸ್ಟಲ್ ಯಾರ್ಡ್ ಆಗ್ಬೇಕು ಅಂತಂದ್ರೆ ಡಿಫ್ರೆಂಟ್ ಕ್ರಿಸ್ಟಲ್ ಮೇಲೆ ರೇಟ್ ಚೇಂಜಸ್ ಆಗುತ್ತೆ ಸ್ನೇಹಿತರೆ. ಈ ತರ ಉಪಯೋಗ ತಗೊಂಡು ನೀವು ಇದ್ರ ಮಹಾವತಾರ ಫೌಂಡೇಶನ್ ಕೊಡ್ತಕ್ಕಂತ ಫ್ರೀ ನಾಲೆಜ್ ಏನು ಉಚಿತವಾಗಿ ಜ್ಞಾನ ಕೊಡ್ತಾ ಇದೆ, 3 ಸೆಷನ್ ನಲ್ಲಿ ನಡೀತಾ ಇದೆ ಕನ್ನಡದಲ್ಲಿ ಭಾಷೆಯಲ್ಲಿ. ಬೆಳಗ್ಗೆ 5ರಿಂದ 8 ಗಂಟೆ, ಮಧ್ಯಾಹ್ನ 11ರಿಂದ 12 ಗಂಟೆ ಬರೀ ಮೆಡಿಟೇಷನ್ ಇರುತ್ತೆ, ಅಲ್ಲಿ ಯಾವುದೇ ಇನ್ಸ್ಟ್ರಕ್ಷನ್ ಇರಲ್ಲ. ಇನ್ ಮಧ್ಯಾಹ್ನ 3 ಗಂಟೆಯಿಂದ 4 ತನ ಅರ್ಧ ಗಂಟೆ ಮೆಡಿಟೇಷನ್ ಪ್ಲಸ್ ಮಾಹಿತಿ ಕೂಡ ಇರುತ್ತೆ. ಈ ತರ ಇದಲ್ಲದೇನೆ ತೆಲುಗು, ಇಂಗ್ಲಿಷು, ಹಿಂದಿ, ತಮಿಳು ಇಷ್ಟು ಭಾಷೆಯಲ್ಲಿ ಕೂಡ 21 ದಿನ ಕ್ಲಾಸಸ್ ನಡೀತಾ ಇದಾವೆ. ಪ್ಲಸ್ ಮುಂದಿನ ದಿನಗಳಲ್ಲಿ ಮರಾಠಿಯಲ್ಲಿ ಕೂಡ ತರಬೇಕು ಅನ್ನೋದು ಮಹಾವತಾರ ಫೌಂಡೇಶನ್ ಒಂದು ದೊಡ್ಡ ಉದ್ದೇಶ ಇದೆ. ಒಟ್ಟಾರೆ ಎಲ್ಲಾ ಭಾಷೆಗಳಲ್ಲಿ ಈ ನಾಲೆಜ್ ಅನ್ನ ಫ್ರೀ ಆಗಿ ಕೊಡ್ಬೇಕು ಅನ್ನೋದೇ ಮಹಾವತಾರ ಫೌಂಡೇಶನ್ ಉದ್ದೇಶ ಆಗಿದೆ. ತಾವ್ ಯಾರೆಲ್ಲ ಇದ್ದೀರಾ ಇದ್ರ ಉಪಯೋಗ ತಗೊಳ್ರಿ. ಪತ್ರಿಜಿ ಗುರುಗಳು ಹೇಳಿದ್ದಾರೆ, ಜ್ಞಾನ ತಗೊಳ್ರಿ, ಅದನ್ನ ನಿಮ್ಮಲ್ಲೇ ಸ್ಟೋರ್ ಮಾಡ್ಕೋಬೇಡ್ರಿ, ಬೇರೆಯವ್ರಿಗೆ ಕೊಡಿ ಅಂತೇಳಿ. ಕ್ರಿಸ್ಟಲಿನ್ ಕೆಲಸ ಏನು, ಅದು ನೇಚರ್ ಕೊಟ್ಟಿದೆ ಅದನ್ನ. ಅದು ಏನ್ ಮಾಡುತ್ತೆ, ನಮ್ಗೆ ಇಲ್ಲಿರ್ತಕ್ಕಂಥ ಜೀವರಾಶಿಗಳಿಗೆ ತನ್ನ ಬೆನಿಫಿಟ್ ಅನ್ನ ಕೊಡ್ತಾ ಇದೆ. ಹಾಗೆ ನಾವು ಕೂಡ ಈ ಬೆನಿಫಿಟ್ ಅನ್ನು ತಗೊಳ್ಳೋಣ, ನೇಚರ್ ಕೊಡಿಸ್ತಾ ಇದೆ. ಮಹಾವತಾರ ಫೌಂಡೇಶನ್ ಇಂದ ಮುಖಾಂತರ ನಮಗೆ ಫ್ರೀ ಆಗಿ ನಾಲೆಜ್ ಕೊಡ್ತಾ ಇದೆ. ಈ ನಾಲೆಜ್ ನಮ್ಮ ಅಕ್ಕಪಕ್ಕ ಇರೋರಿಗೆ, ಅಜ್ಞಾನದಲ್ಲಿರೋರಿಗೆ ಇದನ್ನ ಪ್ರಸಾರ ಮಾಡೋಣ. ಇದು ಒಂಥರ ದಾನ ಅಂತ ಹೇಳ್ಬೋದು ಸ್ನೇಹಿತರೆ. ಈ ತರ ದಾನ ಮಾಡಿ ಅವರ ಪುಣ್ಯಕ್ಕೆ ನಾವು ಪಾತ್ರರಾಗೋಣ. ಆದಷ್ಟು ಬೇಗ ಈ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ, ಮೋಕ್ಷಕ್ಕೆ ಹತ್ರ ಆಗೋಣ ಅಂತ ಹೇಳಿ ನಾನು 2 ಮಾತು ಹೇಳಕ ಇಷ್ಟಪಡ್ತೇನೆ ಸ್ನೇಹಿತರೆ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ, ಕೇಳಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ರೈಟ್, ಧನ್ಯವಾದ. ಓಕೆ ಸರ್, ಧನ್ಯವಾದಗಳು. ಮಾಸ್ಟರ್ಸ್ ಮೆಸೇಜ್ ಮಾಡ್ತಾ ಇದ್ರು ಮತ್ತೆ ಕೇಳ್ತಾ ಇದ್ರು, ಪಿರಮಿಡ್ ಹೇಗಿರುತ್ತೆ, ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರು. ಈಗ ನೋಡಿ, ನಮ್ಮ ಮನೇಲಿ ಪಿರಮಿಡ್ ಇದೆ, ಮರ್ಕಬಾ ಪಿರಮಿಡ್ ವಿತ್ ಕುಶನ್ ಸಮೇತ. ಇದರ ಉಪಯೋಗ ಇನ್ನು ಸ್ವಲ್ಪ ಹೇಳೋದಾದ್ರೆ, ಜಾಸ್ತಿ ಹೇಳೋದಿಲ್ಲ ನಾನು, ಈಗಾಗ್ಲೇ ಸರ್ ಹೇಳಿದ್ದಾರೆ. ನಮಗೆ ನಿದ್ದೆ ಬರ್ದೇ ಇದ್ದಾಗ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆನೆ ತುಂಬಾ ಒಂಥರ ಪವರ್ ಇದು, ನಮ್ಗೆ ಬೇಗನೆ ನಿದ್ದೆ ಬಂದ್ಬಿಡುತ್ತೆ. ಹಾಗೆ ಯಾರಿಗೆಲ್ಲ ಧ್ಯಾನ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಅನ್ನೋರೆಲ್ಲ ಈ ಪಿರಮಿಡ್ ತೋರಿಸ್ಕೊಂಡು ಧ್ಯಾನ ಮಾಡೋದ್ರಿಂದ ಬೇಗನೆ ನಮ್ಗೆ ಆ ಒಂದು 0 ಲೆವೆಲ್ ಏನಂತೀವಿ ಅದಕ್ಕೆ ಹೋಗೋದಕ್ಕೆ ಇದು ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆಲ್ಲ ಏನ್ ಕ್ರಿಸಲ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತೆ ಅದು ಬೇಕು, ಮರ್ಕಬಾ ಪಿರಮಿಡ್ ಬೇಕು, ಯಾವುದೇ ಮಾಹಿತಿ ಇದ್ದಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಈಗಾಗಲೇ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದೆ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಓಕೆ, ರೈಟ್. ಥ್ಯಾಂಕ್ ಯು ಗುರುಜಿ. ಮೇಡಮ್, ಇನ್ನೊಂದು ಈ ಬುಕ್ ಅಲ್ಲಿ ಇನ್ನು ಯಾವ ತರ ಹೇಳಿದ್ದಾರೆ ಮೇಡಮ್ ಕ್ರಿಸ್ಟಲ್ ಬಗ್ಗೆ, ಅವರು ಏನ್ ಹೇಳ್ತಾರೆ ಅಂದ್ರೆ ಬೆಸ್ಟ್ ಕಂಡಕ್ಟರ್ ಅಂತ ಹೇಳ್ತಾರೆ. ಇದೆಯಲ್ಲ, ಈಗ ನಾವು ಬಾಡಿಯಿಂದ ಟಚ್ ಮಾಡ್ಕೊಂತೀವೋ ಅಂದ್ರೆ ಪೆಂಡೆಂಟ್ ಹಾಕೊಂತೀವೋ, ಇಲ್ಲ ಅಂದ್ರೆ ಟಚ್ ಮಾಡ್ತೀವೋ, ಬೆಸ್ಟ್ ಕಂಡಕ್ಟರ್ ಅಂದ್ರೆ ನಾವು ಸಪೋಸ್ ಯಾವ್ದೋ ಒಂದು ಥಾಟ್ಸ್ ಇದೆ, ಯಾವ್ದೋ ಒಂದು ಥಾಟ್ಸ್ ಹೇಳ್ಬೇಕಂತಂದ್ರೆ ಹೇಳಿದ್ರೆ ಇದಕ್ಕೆ ಹೋಗಿ ಇಲ್ಲಿಂದ ಆಚೆ ಕಡೆ ಕಳಿಸುವಂತ ವಿಜುವಲೈಸೇಷನ್ ಇಂದಲೇ ಆಚೆ ಕಡೆ ಕಳಿಸಬಹುದು ಅಂತ ಹೇಳಿದ್ದಾರೆ. ಎನರ್ಜೀಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಆ ಕಾಸ್ಮಿಕ್ ಎನರ್ಜಿ ಟು ಅವರ್ ಎನರ್ಜಿ, ಅದು ರಿಪ್ಲೇಸ್ ಆಗ್ತಾ ಇರುತ್ತೆ. ಅಂದ್ರೆ ಫ್ಲೋ ಕಂಟಿನ್ಯೂಸ್ಲಿ ಇರುತ್ತೆ ಇದ್ರಲ್ಲಿ. ಅದೇ, ಇದೊಂದು ಬೆಸ್ಟ್ ಕಂಡಕ್ಟರ್ ಅಂದ್ರೆ ನಮ್ಮಿಂದ ಏನೇ ಆಚೆ ಕಡೆ ಕಳಿಸ್ಬೇಕಂದ್ರೆ ಇದು ಕಳಿಸಿದ್ರೆ ಇದು ಆಚೆ ಕಡೆ ಹೋಗುತ್ತೆ ಅಂತ ಅದೊಂದು ಹೇಳಿದ್ದಾರೆ. ಈ ರೀತಿಯಲ್ಲಿ ಈ ತೋಡೆ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಅವ್ರು ಹೇಳ್ತಾರೆ ಆ ಬುಕ್ ಅಲ್ಲಿ, ಈ ತರ ತೋಡೆ ಹತ್ರ ಇಟ್ಕೊಂಡು ಮಾಡಿದ್ರು ಆಕ್ಟಿವೇಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಹೌದು, ಪರ್ಟಿಕ್ಯುಲರ್ ಆಗು ಅಲ್ಲೂ ಇಟ್ಕೋಬಹುದು. ಇಟ್ಕೋಬಹುದು. ಇಲ್ಲಾಂದ್ರೆ ಇನ್ನೊಂದು ಏನಿದೆ ಅಂದ್ರೆ ಆಕ್ಟಿವೇಟ್ ಸಮಯದಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಹಿಂಗ್ ಕ್ಲೋಸ್ ಮಾಡಬೇಕು. ಅದು ಆಕ್ಟಿವೇಟ್ ಸಮಯದಲ್ಲಿ ಥರ್ಡ್ ಆಕ್ಟಿವೇಶನ್. ಇನ್ ಕೇಸ್ ಆದ್ರೆ ನಾವು ಧ್ಯಾನ ಮಾಡೋದು ಹೀಗೆ ಅಂತ ಹೇಳಿದ್ವಿ, ಈ ತರ ಧ್ಯಾನ ಮಾಡ್ಬೇಕು. ಇನ್ ಕೇಸ್ ಲೆಫ್ಟ್ ಅಲ್ಲಿ ಇಟ್ಕೊಂಡು ಹೀಗೆ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಜಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ಆಕ್ಟಿವೇಟ್ ಹೋಗಲ್ಲ, ಜಸ್ಟ್ ಬ್ಯಾಲೆನ್ಸ್. ಅದಕ್ಕೆ ಇವಾಗ ನಮ್ಗೆ ಪತ್ರಿ ಸರ್ ಹೇಳ್ಕೊಟ್ಟಿರುವಂತ ಮುದ್ರಾ ಈ ತರ ಇದಲ್ಲ ಸರ್, ಅದಕ್ಕೆ ಇಲ್ಲಿ ಮಿಡ್ಲಲ್ಲಿ ಇಟ್ಟಾಗ ಇದು ಆಗುತ್ತೆ, ಇದು ಆಗುತ್ತೆ. ಹೌದು, ಎರಡು ಆಗುತ್ತೆ. ಆ ರೀತಿಯಲ್ಲಿ ರೈಟ್ ಹ್ಯಾಂಡ್ ಇಟ್ಕೊಂಡು ನಾವು ಹಿಂಗ್ ಕ್ಲೋಸ್ ಮಾಡ್ತೀವಲ್ಲ, ಹಿಂಗ್ ಇಟ್ಕೊಂಡ್ರೆ ಥೋಡೆ ಆಕ್ಟಿವೇಶನ್ಗೂ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವುದೇ ನಾವು ಕೊಡುವಂಥದ್ದು ಇದು ಪ್ರಸಾರ ಆಗಿ ಇದೊಂದು ಅದ್ಭುತ ಮಾಧ್ಯಮ ತರ, ಕಂಡಕ್ಟರ್ ತರ ಕೆಲಸ ಮಾಡಿ ಅದನ್ನು, ಅಂದ್ರೆ ನಮ್ಮ ಸಂಕಲ್ಪ ಇದ್ರು ಯಾವುದೇ ನಾವು ವಿಜುವಲೈಸೇಷನ್ ಮಾಡ್ಕೊಂಡಿದ್ರು ಅದು ಕೊಟ್ಟಿದ್ರೆ ಅದು ಯೂನಿವರ್ಸ್ ಕಲಿಸಿ ಅದನ್ನು ಸಾಕಾರ ಆಗೋ ತರ ಮಾಡ್ಕೋತದೆ ಅಂತ ಒಂಥರ ಹೇಳ್ತಾ ಹೋಗ್ತಾರೆ. ಹೌದು ಸರ್, ಮೇನ್ ಥಿಂಗು ನಮ್ಮಲ್ಲಿರುವಂತ ಲೋ ಫ್ರೀಕ್ವೆನ್ಸಿನ ಡಿಲೀಟ್ ಮಾಡುತ್ತೀವಿ. ಲೋ ಫ್ರೀಕ್ವೆನ್ಸಿ ಅಂದ್ರೆ ಫಸ್ಟ್ ಭಯ ಅಂಡ್ ಕಾನ್ಫಿಡೆನ್ಸ್ ಇರಲ್ಲ, ಆ ತರದ್ನ ಫಸ್ಟ್ ತೆಗ್ದಾಕುತ್ತೆ. ಅದು ಇದಕ್ಕೆ ಸೆಟ್ ಆಗಲ್ಲ, ಅದು ರಿಪ್ಲೇಸ್ ಮಾಡ್ತಾ ಇದ್ರ ಗುಣಗಳನ್ನ ನಮ್ಗೆ ಇನ್ಸ್ಟಾಲ್ ಮಾಡ್ತಾ ಹೋಗ್ತಾರೆ. ಓಕೆ, ವೆರಿ ನೈಸ್. ಅದ್ಭುತ ಜ್ಞಾನ ಮೇಡಮ್. ಇವತ್ತು
ತುಂಬಾ ಅದ್ಭುತವಾದ ಜ್ಞಾನ ಸಿಕ್ತು. ಎಸ್ ಸರ್. ಈ ಅಂದ್ರೆ ಯಾಕಂದ್ರೆ ಇದು ಪೂರ್ತಿ ಅರ್ಥ ಆಗಲ್ಲ. ಕ್ರಿಸ್ಟಲ್ಸ್ ಹಾ. ಎಲ್ಲೇ ಸಿಗ್ತಾ ಇರ್ತದೆ. ನಾವು ಸುಮ್ನೆ ಹೋಗ್ತೀವಿ. ಅದು ಫಸ್ಟ್ ಆಫ್ ಆಲ್ ಅದು ಕ್ರಿಸ್ಟಲ್ ಅಟ್ರಾಕ್ಟ್ ಮಾಡುತ್ತೆ. ನಾವ್ ಎಲ್ಲೇ ಹೌದು. ಕ್ರಿಸ್ಟಲ್ ನೋಡಿದ ತಕ್ಷಣ ಅದು ಅಟ್ರಾಕ್ಟ್ ಮಾಡುತ್ತೆ. ಒಂಥರ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ತಗೊಂಡು ಹೋಗ್ತಾ ಇರ್ತೀವಿ. ಅದು ಯಾಕೆ ತಗೊಂಡಿದೀವಿ, ಏನ್ ತಗೊಂಡಿದೀವಿ, ಅದು ಏನ್ ಯೂಸ್ ಆಗುತ್ತೆ, ಹೆಂಗ್ ಉಪಯೋಗಿಸ್ಕೊಳ್ಳೋದು ಯಾವ್ದು ಗೊತ್ತಿಲ್ಲ. ಹೌದು. ಕ್ಲಾಸಿಂದ ಏನಾಗಿದೆ, ಇಲ್ಲಿರುವಂತ ಮಾಸ್ಟರ್ಸ್, ಎಷ್ಟೋ ಮಾಸ್ಟರ್ಸ್ ಆಚೆ ಕಡೆ ಹೋಗುವಾಗ, ಇದು ವರ್ಕ್ಶಾಪ್ ಆಗುವಾಗ, ನಮ್ಮ ಸಮಗ್ರ ಸ್ವಾಸ್ಥ್ಯ ಯಾವುದೇ ಒಂದು ಹಬ್ಬ ಇಲ್ಲ ಧ್ಯಾನ ಯಜ್ಞದ ಹತ್ರ ಹೋದ್ರೆ ಅನೇಕ stalls ಇರುತ್ತೆ, crystals ಸಿಗತ್ತೆ, ಅದು ಅಟ್ರಾಕ್ಟ್ ಮಾಡುತ್ತೆ, ಹೋಗಿ ತಗೊಂಡು ಹೋಗ್ತಾ ಇರ್ತೀವಿ. ಬ್ರೇಕ್ ಆಗ್ತಿದೆ ಗುರುಜಿ. ಬಟ್ ಅದು ಗೊತ್ತಿಲ್ಲ ಅದು ಏನ್ ಮಾಡುತ್ತೆ. ಇವೆಲ್ಲ ವಿಷಯಗಳು ಇವತ್ತಿನ ಕ್ಲಾಸ್ ನಮಗೆ ಬ್ರೇಕ್ ಆಗ್ತದೆ, ವಾಯ್ಸ್ ಬ್ರೇಕ್ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಇವತ್ತಿನ ಕ್ಲಾಸ್ ಅಲ್ಲಿ ಯಾವ ತರ ಪರ್ಟಿಕ್ಯುಲರ್ ಆಗಿ ನಾವ್ ಇದಕ್ ಕನೆಕ್ಟ್ ಆಗ್ಬೇಕು, ಇದರಿಂದ ನಮ್ ಹೀಲಿಂಗ್ ಎನರ್ಜಿ, ಹೆಲ್ತ್ಗೆ ಹೆಚ್ಚು ಹೀಲಿಂಗ್ ಯಾವ ತರ ಮಾಡ್ಕೋಬೇಕು, ಯಾವ ತರ ಕನೆಕ್ಟಿವಿಟಿ ಇಟ್ಕೋಬೇಕು, ಅದ್ ನಾನು ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. Thank you so much for this opportunity, sir. Thank you, madam. Always thankful for Mavatar Foundation and Rangnath sir and family. Thank you so much, sir. Thank you. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. Thank you, ma'am. ನಿಜಕ್ಕೂ Thank you. ಕೂಡ ತುಂಬಾ ಖುಷಿ ಆಗ್ತಾ ಇದೆ. ನಾ ಎಲ್ಲಾದ್ರೂ ಹೋದ್ರೆ ಒಂದ್ ಬ್ಯಾಂಕಲ್ಸ್ ಈ ತರ ಹಾಕೊಂಡಾಗ, ಕ್ರಿಸಲ್ಗಳನ್ನ ನೋಡಿದಾಗ, ಇದೇನ್ ಮಾಡೋದಕ್ಕೆ ಕೆಲಸ ಇಲ್ವಾ, ಇದನ್ನೆಲ್ಲ ಇಟ್ಕೊಂಡಿರ್ತಾರಲ್ವಾ, ಒಂಥರ ಏನಂತಾರೆ, ಸ್ಟೈಲ್ ಹಾಕೊಳ್ತಾರಲ್ಲ ಬ್ಯಾಂಗಲ್ಸ್ ಎಲ್ಲ ಅಂತ ನನ್ ಭಾವನೆ ಇತ್ತು. ನಿಜಕ್ಕೂ ಕೂಡ ನೀವ್ ಇದ್ರ ಬಗ್ಗೆ ಇದು 2ನೇ ಸಾಲಿ ಸೆಷನ್ ಕೊಡ್ತಾ ಇದ್ದೀರಾ. ನಿಜಕ್ಕೂ ಕೂಡ ನನಗೆ ಅನಿಸ್ತಾ ಇದೆ, ಮೇಡಮ್ ಹತ್ರ ಇರೋದೆಲ್ಲ ನನ್ನ ಹತ್ರನೂ ಬೇಕು, ಎಲ್ಲಾನು ನಾನು ಪರ್ಚೇಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂತಹ ಅದ್ಭುತ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀರಾ. Thank you, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಯಾವ ಮೇಡಮ್ ಫೈನಲ್? ಗುರುಜಿ, ನನ್ ಕ್ವಶನ್ ಮುದ್ರಾ ಬಗ್ಗೆ ಒಂದಿತ್ತು. ಇವಾಗ ಮುದ್ರಾ ಅಲ್ಲಿ ಬೆಳಗ್ಗೆ ಮೇಡಮ್ ಹೇಳ್ತಿದ್ರಲ್ವಾ, ನನ್ಗದ್ರಲ್ಲಿ ಮಕ್ಕಳಿಗೆ ಲೂಸ್ ಮೋಷನ್ ಆಗುತ್ತೆ, ಕಂಡಿದ್ದೆಲ್ಲ ತಿಂತಾ ಇರ್ತಾರೆ. ನನ್ಗೆ ಮುದ್ರಾ ಡೀಟೇಲ್ ಆಗಿ ಗೊತ್ತಿದ್ದೆ ನಿಮ್ ಕ್ಲಾಸ್ ಇಂದ. ಇವತ್ತು ಅವ್ರಿಗೆ ಆನ್ಸರ್ ಮಾಡ್ತಿದ್ದು ನೀವ್ ಹೇಳ್ಕೊಟ್ಟಿದ್ದು ನೋಡಿ, ದಿನಾ ಕ್ಲಾಸ್ ಹೇಗೆ ಎಷ್ಟು ಚೆನ್ನಾಗ್ ಆಗ್ತಿದೆ ಅಂದ್ರೆ, ವಾಟರ್ ಎಲಿಮೆಂಟ್ ಇನ್ಕ್ರೀಸ್ ಮಾಡಕ್ಕೆ ಯಾವ್ದು, ಬ್ಯಾಲೆನ್ಸ್ ಮಾಡಕ್ಕೆ ಯಾವ್ದು, ಅದನ್ನ ನೀವು ಹೇಳಿದ್ರಿ. ಆಮೇಲೆ ಡಿಕ್ರೀಸ್ ಮಾಡೋದು ಹೇಗೆ ಅದನ್ನ ಹೇಳ್ಕೊಟ್ಟಿದ್ರಿ. ಅದನ್ನೇ ನನಗೆ ಇವತ್ತು ಹೇಳಕ್ಕಾಯ್ತು, ಮಹಾವತಾರ್ ಫೌಂಡೇಶನ್ ಇಂದ ಯಾವ ತರ ಉಪಯೋಗ ಆಗ್ತಿದೆ ಅಂತ. ಆಮೇಲೆ ನನಗೆ ಲೂಸ್ ಮೋಷನ್ ಮಕ್ಕಳಲ್ಲಿ ಆಗುತ್ತೆ, ಕಂಡಿದ್ದೆಲ್ಲ ತಿಂದು ಬಿಡ್ತಾರೆ, ಏನ್ ಇಟ್ಟಿರ್ತೀವಿ ತಿಂತಾರೆ. ಇದಕ್ಕೆ ಅವರು ಯಾವ ಮುದ್ರಾ ಹೇಳ್ಕೊಟ್ರೆ ಸರಿ ಹೋಗ್ಬೋದು. ಆಮೇಲೆ ಇನ್ನೊಂದು ಕ್ವಶನ್, ಸೆಕೆಂಡ್ ಕ್ವಶನ್ ಇಸ್, ಈಗ ಆಫ್ಟರ್ ಮೆನೋಪಾಸ್ ಇನ್ ಲೇಡೀಸ್ ಈ ಬೋನ್ಸ್ ಜಾಯಿಂಟ್ಸ್ ಎಲ್ಲ ತುಂಬಾನೇ ನೋವಾಗುತ್ತೆ. ಇದಕ್ಕೆ ಯಾವ ಮುದ್ರಾ ಮಾಡೋದ್ರಿಂದ, ಧ್ಯಾನ ಅಂತೂ ಅಫ್ಕೋರ್ಸ್ ನಾನೇ ಎಕ್ಸಾಂಪಲ್, ಧ್ಯಾನ ಮಾಡೋದ್ರಿಂದ I could see that my shoulder pain is completely, almost 99% is gone. I can feel, and the flexibility in the body is increased. ಆದ್ರೆ in general ಮುದ್ರೆ ಪ್ರಶ್ನೆ ಬಂದವಾಗ, ಮುದ್ರೆಯಿಂದ ಲೂಸ್ ಮೋಷನ್ ಮಕ್ಕಳಲ್ಲಿ ಮತ್ತೆ ಎಲ್ಡರ್ಸ್ ಅಲ್ಲಿ ಮೆನೋಪಾಸ್, ಆಫ್ಟರ್ ಮೆನೋಪಾಸ್, ಐ ವಾಂಟ್ ಆನ್ಸರ್ ಫಾರ್ ದೀಸ್ 2 questions. ಅಂದ್ರೆ ಈ ಲೂಸ್ ಮೋಷನ್ ಸ್ಟಾಪ್ ಆಗ್ಬೇಕಾ ನೀವೆಲ್ಲದು? ಮೆನೋಪಾಸ್ ಸ್ಟಾಪ್ ಆದ್ಮೇಲೆ ಲೂಸ್ ಮೋಷನ್ ಸ್ಟಾಪ್ ಆಗ್ಬೇಕಾ ಅಂತ? ಲೂಸ್ ಮೋಷನ್ ಮಕ್ಕಳಲ್ಲಿ ಸಡನ್ ಆಗಿ ಕಂಡಿದ್ದೆಲ್ಲ ತಿಂತಾರೆ, ನೆಕ್ ಬಿಡ್ತಾರೆ, ಏನೋ ಒಂದ್ ಬಾಯಲ್ಲಿ ಇಟ್ಕೊಳ್ತಾರೆ. ಆ ತರ ಆಗುವಾಗ ಅವ್ರಿಗೆ ಹೊಟ್ಟೆ ಇನ್ಫೆಕ್ಷನ್ ತರ ಆಗಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ಅವಾಗ ಯಾವ ಡೈಜೆಷನ್ ಪ್ರಾಬ್ಲಮ್, ಇಂಡೈಜೆಷನ್ ಪ್ರಾಬ್ಲಮ್ ತರ. ಅಂದ್ರೆ ತಿನ್ನೋದನ್ನು ಯಾವ್ದಂತ ತಿಂದ್ರೆ ಏನಾಗುತ್ತೆ, ಖಂಡಿತ ಅದು ಇಂಡೈಜೆಷನ್ ಆಗೋದು. ಮೊದಲನೇದಾಗಿ ಅಜೀರ್ತಿ ಅಂತ ಹೇಳ್ತೀವಲ್ಲ, ಅಜೀರ್ಣ ಆಗುವಾಗ ಬಾಡಿ ವಿಸರ್ಜನೆ ಮಾಡ್ಬೇಕಲ್ಲ, ಅವಾಗ ಲೂಸ್ ಮೋಷನ್ಸ್ ಮಾಡೇ ಮಾಡುತ್ತೆ. ಓಕೆ, ಆ ಲೂಸ್ ಮೋಷನ್ಸ್ ಕಮ್ಮಿ ಮಾಡ್ಕೋಬೇಕಾದ್ರೆ ವಾಟರೀಸ್ ಅಂತ ನಾವು ಏನ್ ಮಾಡ್ಬೇಕು, ಈ ಜಲೋದಾರ ನಾಶಕ ಮುದ್ರಾ ಅಂತ ಈಗ ಸಿಗತ್ತೆ. ಈ ತರ ಇದು ಜಲೋದಾರ ನಾಶಕ ಮುದ್ರಾ ಅಂತ ಹೇಳ್ತೀವಿ. ಇದು ಈ ಕಿರುಬೆ, ಇದು ಲಾಸ್ಟ್ ಸಣ್ಣ ಬೆರಳಿದೆಲ್ಲ, ಈ ಕಿರುಬೆರಳು ಹೌದು ಹೌದು ಹೌದು, ಕಿರುಬೆರಳು ಇದು ಜಲೋದಾರ ನಾಶಕ ಮುದ್ರಾ ಅಂತ ಹೇಳ್ತೀವಿ. ಓಕೆ, ಅವ್ರಿಗೆ ಇನ್ನೊಂದೇನಂದ್ರೆ ಸ್ವಲ್ಪ ಅವು ತಿಂದಿರೋದು ಚೆನ್ನಾಗಿ ಪಚನ ಆಗ್ಬೇಕು ಅಂತಂದ್ರೆ ಈ ಮುಷ್ಟಿ ಮುದ್ರೆ ಅದು ಮಾಡ್ಕೋಬೇಕು. ಮುಷ್ಟಿ ಮುದ್ರೆ ಡೈಜೆಷನ್ ಕೊಡಬಾರ್ದಲ್ವಾ ಸ್ವಲ್ಪ ಹೊತ್ತು? ಹೌದಾ, ಅದ್ ಏನೇ ತಿಂದ್ರು ಗ್ಯಾಪ್ ಇರ್ಬೇಕು. ಅಂದ್ರೆ
ಸೊ ಕಂಟಿನ್ಯೂಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಿಂತಾನೆ ಇದ್ರೆ ಅದು ಡೈಜೆಷನ್ ಸಿಸ್ಟಮ್ ಏನಾಗುತ್ತೆ ಅಂದ್ರೆ ಓವರ್ಲೋಡ್ ಆಗಿ ಸ್ವಲ್ಪ ಅಜೀರ್ತಿ ಅನ್ನೋದು ಬರುತ್ತೆ, ಅಜೀರ್ಣ ಆಗತ್ತೆ, ಇಂಡೈಜೆಷನ್. ಓಕೆ. ಇನ್ನೊಂದು, ಒಂದು ಪದಾರ್ಥಗಳು ತಿಂತಾ ಇರ್ತೀವಲ್ಲ, ಅದನ್ನು ಒಂಥರ ಮಿತಿ ಇಲ್ಲ, ಏನೇನೋ ಒಂದು ಅಂದ್ರೆ ಒಂದು ಸೀಕ್ವೆನ್ಸ್ ಇಲ್ಲ. ಈಗ ಹಣ್ಣುಗಳು, ಆಮೇಲೆ ನೆಕ್ಸ್ಟ್ ತರಕಾರಿಗಳಾಗ್ಬೋದು, ಅದು ಎರಡು ಬಿಟ್ರೆ ಇನ್ನು ಹಲವಾರು ಪ್ರಾಸೆಸ್ಡ್ ಫುಡ್ಸ್ ಮಧ್ಯ ಮಧ್ಯದಲ್ಲಿ ಇನ್ಸರ್ಟ್ ಮಾಡ್ತಾ ಇರ್ತೀವಲ್ಲ, ಅವಾಗ ಒಂದೊಂದಕ್ಕೊಂದು ಜ್ಯೂಸ್ ಬರ್ಬೇಕು, ಒಂದೊಂದಕ್ಕೊಂಥರ ಜ್ಯೂಸ್ ಇರುತ್ತೆ ಒಳಗಡೆ. ಅದು ಕರಗಿಸ್ಬೇಕಂದ್ರೆ ಅದು ಡಿಫರೆಂಟ್ ಬೈಲ್ ಅಂತ ಬರ್ತಾ ಇರ್ತದೆ. ಅವಾಗ ಏನಾಗುತ್ತೆ, ಎಲ್ಲ ಮಿಕ್ಸ್ ಆಗುವಾಗ ಖಂಡಿತ ಅದು ಅಜೀರ್ತಿಯ ಕಾರಣ. ಇವು ಆಕ್ಚುಲಿ ಮಕ್ಕಳಲ್ಲಿ ಆಗುವಂತ ಅಜೀರ್ತಿ ಕಾರಣ ಏನಂದ್ರೆ ಅವರು ತಿನ್ನೋ ರೀತಿ, ಅದು ಸೀಕ್ವೆನ್ಸ್ ಇಲ್ಲ, ಅದಕ್ಕೆ ಏನ್ ಸಿಕ್ಕಿದ್ರೆ ತಿಂತಾ ಇರ್ತಾರೆ. ಅವಾಗ ಆ ಅಜೀರ್ತಿ ಅನ್ನೋದು ಖಂಡಿತ ಆಗತ್ತೆ. ಯಾಕಂದ್ರೆ ಅಲ್ಲಿ ಈ ಸೀಕ್ವೆನ್ಸ್ ಇದೆಲ್ಲ, ಈ ಅಜೀರ್ಣ ಆಗೋದು. ಈ ಸಪೋಸ್ ಉದಾಹರಣೆಗೆ ಹಣ್ಣುಗಳು ಬೇಗ ಜೀರ್ಣ ಆಗತ್ತೆ. ನಾವು ಆ ಹಣ್ಣುಗಳು ತಿಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ತಿಂದ್ರೆ ಪರವಾಗಿಲ್ಲ. ಹಣ್ಣುಗಳು ತಿಂದು ಇನ್ನೊಂದು ತಿಂದ್ವಿ ಅಂತ ಇಟ್ಕೊಳ್ಳಿ, ಇಮ್ಮಿಡಿಯೇಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಜೀರ್ತಿ ಖಂಡಿತ ಆಗತ್ತೆ. ಅದನ್ನು ಸರಿಪಡಿಸ್ಕೋಬೇಕಂದ್ರೆ ಏನ್ ಮಾಡ್ತದೆ ದೇಹ, ಅದನ್ನು ಒಂಥರ ಲೂಸ್ ಮೋಷನ್ಸ್ ತರ ಮಾಡ್ಕೊಂಡು ಎಲ್ಲ ಆಚೆ ಕಡೆ ಪಂಪ್ ಔಟ್ ಮಾಡ್ತದೆ. ಈಗ ಸಿಸ್ಟಮ್ ಒಳಗಡೆ ಸರಿ ಇಲ್ಲ ಅಂದ್ರೆ ಅದು ಗೊತ್ತು ಏನ್ ಮಾಡೋದು, ಅದು ಲೂಸ್ ಮೋಷನ್ ಮಾಡೇ ಮಾಡುತ್ತೆ. ನಾವೇನ್ ಮಾಡ್ತೀವಿ, ಲೂಸ್ ಮೋಷನ್ ಬಿಡಲ್ಲ. ಲೂಸ್ ಮೋಷನ್ ಬಿಡಬೇಕು, ಅದು ಡಿಹೈಡ್ರೇಷನ್ ಆಗದಲ್ಲೇ ನೋಡ್ಕೋಬೇಕಂದ್ರೆ ಒಳ್ಳೆ ವಾಟರು, ಕೋಕೋನಟ್ ವಾಟರು ಇಂಥದ್ದು ಕೊಟ್ಟು ಸ್ವಲ್ಪ ಕಾಪಾಡ್ಕೋಬೇಕು. ಅದು ಮಾಡಲ್ಲ. ನಾವೇನ್ ಮಾಡ್ತೀವಿ, ಫಸ್ಟ್ ಆ ಲೂಸ್ ಮೋಷನ್ ನಿಲ್ಸಕ್ ಹೋಗ್ತೀವಿ. ಫಸ್ಟ್ ಅದು ನಿಲ್ಸಿದ್ರೆ ತಪ್ಪಾಗತ್ತೆ. ಓಕೆ. ಆ ಅಜೀರ್ಣ ಆಗಿರುವಂಥದ್ದು, ಆ ಏನೇನು ವಿಸರ್ಜನೆ ಆಗ್ಬೇಕಾಗಿರೋಂಥದ್ದು ತ್ಯಾಜ್ಯ ವಸ್ತುವಾಗಿ, ಭಾರ ವಸ್ತುವಾಗಿ ಹೊರಗಡೆ ಇರ್ತದಲ್ಲ, ಅದೆಲ್ಲ ಆಚೆ ಕಡೆ ಹೋಗೋ ತರ ನೋಡ್ಕೋಬೇಕು ನಾವು ಫಸ್ಟ್. ಅದಕ್ಕೂ ಲೂಸ್ ಮೋಷನ್ ಇಸ್ ಒನ್ ಆಫ್ ದ ಟೂಲ್, ಅದೊಂದು ಪರಿಕರ, ಅದಕ್ಕೆ ಉಪಯೋಗಿಸ್ಕೊಂತದೆ ದೇಹ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಬಾಡಿನ ಅರ್ಥ ಮಾಡ್ಕೊಳ್ಳೋದು ಯಾವಾಗ್ಲೂ ಮಾಡಲ್ಲ ನಾವು, ಅದಕ್ಕೆ ವ್ಯತಿರೇಕವಾಗಿ ಮಾಡ್ತಾ ಇರ್ತೀವಿ ನಾವು, ಅಲ್ವಾ? ಈಗ ನೆಗಡಿ ಬರ್ತದೆ, ಯಾಕೆ? ಒಳಗಡೆ ಇರುವಂತ ಈ ಎಲ್ಲ ಫ್ಲಮ್ ಅನ್ನು ಆಚೆ ಕಡೆ ಕಲ್ಸಕ್ಕೆ ಮಾಡ್ತದೆ. ನಾವೇನ್ ಮಾಡ್ತೀವಿ, ಅದನ್ನ ಫಸ್ಟ್ ಒಂದು ಟ್ಯಾಬ್ಲೆಟ್ ಹಾಕೊಂಡು, ಅಲೋಪತಿ ಟ್ಯಾಬ್ಲೆಟ್ ಹಾಕೊಂಡು ಅದು ನಿಲ್ಸಿ ಫಸ್ಟ್. ಅದು ತಪ್ಪು. ಒಂದು 2-3 ದಿವಸ ಬಿಡಬೇಕು. ನೆಗಡಿ ಬರುವಾಗ, ಈ ಸ್ನೀಜಿಂಗು ಇದೆಲ್ಲ, ಶೀತ ಇದೆಲ್ಲ ಆಗುವಾಗ ಬಿಡ್ಬೇಕು. ಒಂದು 2-3 ದಿವಸ ಬಿಟ್ರೆ ಒಳಗಡೆ ಇರುವಂತ ಎಲ್ಲ ಫ್ಲಮ್ ಎಲ್ಲ ಆಚೆ ಕಡೆ ಕಲಿಸಿ ಮತ್ತೆ ಸ್ಟಾಪ್ ಆಗತ್ತೆ. ಕೆಮ್ಮು ಬಂದ್ರು ಅಷ್ಟೇ, ಕೆಮ್ಮು ಅಷ್ಟೇ ಬೇಗ ಈ ಶ್ವಾಸಕೋಶ ಒಳಗಡೆ ಇರುವಂತ ಎಲ್ಲ ಫ್ಲಮ್ ಅನ್ನು ಆಚೆ ಕಡೆ ಕಲಿಸಿ ಕೆಮ್ಮು ತಗೊಂಡ್ ಬರ್ತದೆ. ಮತ್ತೆ ಇನ್ನೂ ಒಳಗಡೆ ನಿಮ್ಮ ಸಿಸ್ಟಮ್ ಸರಿ ಇಲ್ಲ ಅಂದ್ರೆ ಜ್ವರನೂ ಬರ್ತದೆ. ಯಾಕಂದ್ರೆ ಜ್ವರ ಬಂದ್ರೆ ನೀವು ಮಲ್ಕೊಂತೀರಿ, ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ತೀರಿ ಅಂತ ಅರ್ಥ. ಜ್ವರ ಅಂದ್ರೆ ನಾವು ಅರ್ಥ ಏನು ಮಾಡ್ಕೋದು, ಇಮ್ಮಿಡಿ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ಬಂದು ಹಾಕೋತೀವಿ, ಅದು ತಪ್ಪು. ಅಂದ್ರೆ ನೀವು ವ್ಯತಿರೇಕವಾಗಿ ಕೆಲಸ ಮಾಡ್ತದೆ. ಬಾಡಿ ಜ್ವರ ಬಂದಿದೆ ಅಂದ್ರೆ ಒಳಗಡೆ ಏನೋ ಇನ್ಫೆಕ್ಷನ್ ಇದೆ. ಇನ್ಫೆಕ್ಷನ್ ಸರಿಪಡಿಸ್ಕೊಳಕ್ಕೆ, ಸಪೋಸ್ ಈಗ ಒಳಗಡೆ ವೈರಸ್ ಸೇರ್ಕೊಂಡಿದೆ, ಬ್ಯಾಕ್ಟೀರಿಯಾ ಸೇರ್ಕೊಂಡಿದೆ, ಅದು ಸಾಯಿಸ್ಬೇಕಂದ್ರೆ ಉಷ್ಣೋಗ್ರತೆ ಜಾಸ್ತಿ ಮಾಡ್ಬೇಕಲ್ಲ. ದೇಹ ಉಷ್ಣತೆ ಮಾಡ್ಕೊಂಡಿದ್ರೆ ಅದನ್ನು ಸಾಯಿಸೋಕೆ ಅವಕಾಶ ಇದೆ. ಅವಾಗ ನಾವೇನ್ ಮಾಡ್ಬೇಕು, ದೇಹ ತಂಪು ಮಾಡ್ಕೊಂತ ಇರ್ಬೇಕು. ಒದೆ ಬಟ್ಟ ಅಂದ್ರೆ ತೇವ ಬಟ್ಟ ತಗೊಂಡು ನಾವೆಲ್ಲ ಫುಲ್ ವಾಶ್ ಇದು ಹಚ್ಕೋ ಮಸಾಜ್ ಮಾಡ್ಕೊಂತ ಇದ್ರೆ ದೇಹ ಎಲ್ಲ ಅದು ಸರಿ ಹೋಗುತ್ತೆ. ಮತ್ತೆ ಲಿಕ್ವಿಡ್ಸ್ ತಗೊಂತಾ ಇರೋದು, ನೀರು ಚೆನ್ನಾಗಿ ಕುಡಿತಾ ಇರೋದು, ರೆಸ್ಟ್ ತಗೋಬೇಕು, ಇದೆಲ್ಲ ಮಾಡ್ಬೇಕು. ಅವಾಗ ದೇಹ ಪ್ರಕೃತಿ ಪ್ರಕಾರ ನೋಡ್ಕೊಂಡ್ರೆ, ಆ ಪ್ರಕೃತಿ ಪ್ರಕಾರ ನಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ, ಅದು ವಾಸಿ ಆಗಿ ಆಗ್ತದೆ. ನಾವು ವ್ಯತಿರೇಕವಾಗಿ ಮಾಡಕ್ ಹೋದ್ರೆ ಏನೇನೋ ಆಂಟಿಬಯೋಟಿಕ್ಸ್ ಅದು ತಗೊಂಡು ಮಕ್ಳು ಕೊಡುವಂತ ರೀತಿಯಲ್ಲಿ ಇತ್ತೀಚಿನ ಕಾಲದಲ್ಲಿ ಅದನ್ನು ಖಂಡಿತ ಅವ್ರಿಗೆ ಮುಂದಿನ ಆರೋಗ್ಯ ಕೆಟ್ಟೋಗತ್ತೆ. ಇನ್ನು ಬೇರೆ ವ್ಯಾಧಿಗಳು ಬರುತ್ತೆ, ಅದು ಹೋಗಿ ಇನ್ನು ಬೇರೆ ವ್ಯಾಧಿಗಳು ಬರುತ್ತೆ ಅದು. ಗುರುಜಿ ಇನ್ನೊಂದು, ಅದೇ ಎಲ್ಡರ್ಸ್ ಅಲ್ಲಿ ಸಪೋಸ್ ಇವಾಗ ಅರ್ತ್ ಎಲಿಮೆಂಟ್, ಬೋನ್ ಎಲ್ಲ ರಿಲೇಟೆಡ್ ಅರ್ತ್ ಅಂತ ನಿಮ್ಮಿಂದ ಗೊತ್ತು. ಇವಾಗ ಇದನ್ನ ಬ್ಯಾಲೆನ್ಸ್ ಆಗಕ್ಕಂತೂ ಇದು ಸ್ಟ್ರಾಂಗ್ ಆಗಕ್ಕೆ ಮಾಡ್ಬೋದಾ? ಇದು ಬ್ಯಾಲೆನ್ಸ್. ಓಕೆ. ಇದು ಕಡಿಮೆ ಮಾಡೋದು, ಇದು ಹೆಚ್ಚು ಮಾಡೋದು. ಹೆಚ್ಚು ಹಾಗಿದ್ರೆ ಬಾಡಿ ಎಲ್ಲ ವೀಕ್ ಇದ್ದು, ಬೋನ್ಸ್ ವೀಕ್ ಇದ್ದು, ಮಸಲ್ ವೀಕ್ ಇದ್ರೆ ವೆಯ್ಟ್ ಹೆಚ್ಚಾಗುತ್ತೆ. ಅದರಿಂದ ನಾವು ಈ ಮುದ್ರೆನ ಮಾಡ್ಕೋಬಹುದು, ಜಾಸ್ತಿ ಮಾಡ್ಕೋಬಹುದು. ನೋಡಿ, ಇದೇನಂತ ಹೇಳ್ತೀವಿ ಅಂದ್ರೆ ಆದಿತ್ಯ ಮುದ್ರಾ ಅಂತ ಹೇಳ್ತೀವಿ. ಆದಿತ್ಯ ಮುದ್ರಾ ನೋಡಿ, ಇಲ್ಲಿ ಟಚ್ ಮಾಡ್ತೀವಿ ಅಂದ್ರೆ ಇದು ಪೃಥ್ವಿ ಮುದ್ರಾ. ಪೃಥ್ವಿ ಎಲಿಮೆಂಟು ಆ ಬುಡಿಮೆದಲ್ಲಿ, ಅಂದ್ರೆ ಉಂಗುರ ಬೆರಳು ಬುಡಿಮೆದಲ್ಲಿ ಟಚ್ ಮಾಡಿದ್ರೆ ಇದೇನಾಗತ್ತೆ, ನಿಮ್ಗೆ ವೆಯ್ಟ್ ಹೆಚ್ಚು ಮಾಡುತ್ತೆ, ದೇಹ ತೂಕ ಹೆಚ್ಚು ಮಾಡತ್ತೆ. ತೂಕ ಕಡಿಮೆ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೇಕು, ಹೆಚ್ಚು ಮಾಡ್ಬೇಕಂದ್ರೆ ನಾವು ಹೆಬ್ಬೆರಳು ತಗೊಂಡೋಗಿ ಅಲ್ಲಿ ಇಡ್ಬೇಕು. ಬೇಕಂದ್ರೆ ಹಿಂಗೆ ಇಡಿ, ಇಲ್ಲಾಂದ್ರೆ ಈಗ ಕ್ಲೋಸ್ ಮಾಡಿ, ನೋ ಪ್ರಾಬ್ಲಮ್. ಬ್ಯಾಲೆನ್ಸ್ ಮಾಡ್ಕೋಬೇಕಂದ್ರೆ ಇದು
Balancing is this. ಆ ತರ. More is this. ಎಸ್ Reduce is this. ಎಸ್. Thank you, Guruji. ಚೆನ್ನಾಗಿ ಹೇಳಿದ್ರಿ. Thank you. Thank you. ಗೌರಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಮುದ್ರೆ ಮತ್ತೆ ಕ್ರಿಸ್ಟಲ್ಸ್ ಬಗ್ಗೆ ಒಂದು ಉಪಯುಕ್ತವಾದ ಜ್ಞಾನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ ಸರ್. ಸರ್ ಮತ್ತೆ ಈ ಕ್ರಿಸ್ಟಲ್ಸ್ ಬಗ್ಗೆ ಏನಾದ್ರು ಕೋರ್ಸ್ ಮತ್ತೆ ಬುಕ್ಸ್ ಸಿಗುತ್ತಾ ಸರ್ ನಮ್ಗೆ? ಇಂಗ್ಲಿಷ್ ಬುಕ್ಸ್ ಇದೆ ಅಮ್ಮ, ಒಂದು 2-3 ಬುಕ್ಸ್ ಇದೆ ದೊಡ್ಡದು. ಸೊ ಅಲ್ಲಿ ಫೌಂಡೇಶನ್ ಸಿಗುತ್ತಾ ಸರ್? ಅಮ್ಮ ಫೌಂಡೇಶನ್ ಅಲ್ಲಿ ಸಿಗುತ್ತಾ ಅದು ಬುಕ್ಸ್? ಇಲ್ಲ, ಇನ್ನೂ ಇಲ್ಲ. ಅಂದ್ರೆ ಅವು ಸ್ವಲ್ಪ ಕಾಸ್ಟ್ಲಿ ಬುಕ್ಸ್ ಅವೆಲ್ಲ, ಅದಕ್ಕೆ ತರಿಸಿಲ್ಲ. ಬಟ್ ನಾನು ನನಗೋಸ್ಕರ ನನ್ನ ಎಜುಕೇಶನ್ಗೋಸ್ಕರ ನಾವು ಓದಕ್ಕೆ ತಗೊಂಡ್ ಬಂದೆ ಅಷ್ಟೇ. ಒಂದು 2 ಬುಕ್ಸ್ ಇದೆ. ಓಕೆ ಸರ್, ಇದು ಕೋರ್ಸ್ ಏನಿಲ್ವಾ? ಕೋರ್ಸ್ ಇದೆಯಾ ಯಾವ್ದಾದ್ರು ಮಾಡ್ಲಿಕ್ಕೆ? ಕೋರ್ಸ್ ಇಲ್ಲ, ಮಾಡ್ಬೇಕು. ಅಂದ್ರೆ ನಾವೇ ಈಗ ಸ್ವಲ್ಪ ಈ ತರ ಅನ್ಸ್ಕೊಂತ ಇದೀವಿ. ಇನ್ನು ಮುಂದಿನ ದಿವಸ ನಾವು ಕೋರ್ಸ್ ತರ ಮಾಡೋಣ, ಅಂದ್ರೆ ಇಲ್ಲ. ಇದು ಕ್ರಿಸ್ಟಲ್ ಅಂತೂ ತುಂಬಾ ಮಹತ್ವ, ಅದನ್ನು ಅದು ಸಾಮಾನ್ಯ ಅಲ್ಲ ಅದು. ಹೌದೌದು ಸರ್. ಮತ್ತೆ ಇನ್ನೊಂದೇನಂದ್ರೆ, ನಂದು ಈಗ ಮ್ಯಾನ್ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಆಗಿರೋದ್ರಿಂದ ನಾನೀಗ ರತ್ನಶಾಸ್ತ್ರ ಅನ್ಬಿಟ್ಟು ಒಂದು ಪಾಮ್ ಲೀಫ್ ಅಲ್ಲಿ ಇರುವಂತ ಒಂದು ಬುಕ್ ಅನ್ನ ಎಡಿಟ್ ಶುರು ಮಾಡಿದೀನಿ ಈಗ ನಾನು. ಸೊ ಅದ್ರಲ್ಲಿ ಕೂಡ ಇದ್ರದ್ದು ಮಾಹಿತಿ ಸಿಗುತ್ತೆ ಏನೇನಂತ ಹೇಳ್ಬಿಟ್ಟು. ನಾನು ಪೂರ್ತಿ ಅದು ವರ್ಕ್ ಎಲ್ಲ ಆಮೇಲೆ ನಾವು ಡಿಸ್ಕಸ್ ಮಾಡೋಣ ಸರ್ ಅದು. ಶೋರ್ ಖಂಡಿತ ಮಾಡಿ. ಅದು ನಿಮ್ಗೆ ಏನೇನ್ ಪಾಯಿಂಟ್ ಸಿಗುತ್ತೋ ನೋಟ್ ಮಾಡಿ. ನೋಟ್ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ನಿಮ್ಮಲ್ಲಿರೋ ಸೋರ್ಸ್ ಸ್ವಲ್ಪ ಮಾಹಿತಿ ನಂಗೆ ಸಿಕ್ಕಿದ್ರೆ ಮತ್ತೆ ಅವಾಗ ನೋಡೋಣ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಬೇಕಂದ್ರೆ ಒಂದು ಸಣ್ಣ ಬುಕ್ ನಾವೇ ರಚನೆ ಮಾಡಬಹುದು. ರೆಡಿ ಮಾಡೋಣ ಸರ್ ಆಮೇಲೆ ಆತರ. ಸೊ ನಂದು ವರ್ಕ್ ಫೈನಲ್ ಆದ್ಮೇಲೆ ನಾನು ನಿಮ್ಮಲ್ಲಿ ಅಲ್ಲಿ ಬರ್ತೀನಿ ಸರ್ ಫೌಂಡೇಶನ್ಗೆ, ಆಮೇಲೆ ಅದ್ ಮಾಡೋಣ ವರ್ಕ್. ಖಂಡಿತ ಮಾಡಿ, ಹಾಗೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಧಾ ಮೇಡಮ್. ಶೋಭಾ ಸಿಂಗ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ರಸರತ್ನ ಆಯುರ್ವೇದದಲ್ಲಿ ದೈವ ವ್ಯಾಪಾರ ಚಿಕಿತ್ಸಾದಲ್ಲಿ ಮಣಿ ಮಂತ್ರ ಅಂತೆಲ್ಲ ಹೇಳಿದೆ ಸರ್. ನಾವ್ ಅವಾಗ ನಗ್ತಾ ಇದ್ವಿ, ಹೌ ಕ್ಯಾನ್ ಮಣಿ ಹೀಲ್ ದ ಥಿಂಗ್ ಅಂತ. ಈಗ ನಮ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ಸರ್ ಅದು ಕ್ರಿಸ್ಟಲ್ ಬಗ್ಗೆ ಮಹಾ ಅವತಾರ್ ಫೌಂಡೇಶನ್ ಬಂದ್ಮೇಲೆ. ಆದ್ರೆ ಇನ್ನೊಂದು ಒರಿಜಿನಲ್ ಸಿಗ್ಬೇಕು ಸರ್ ಅಷ್ಟೇನೆ. ರಸರತ್ನ ಸಮುಚ್ಚಯದಲ್ಲಿ ಸರ್ ಇದರದ್ದು ಬಗ್ಗೆ ಎಲ್ಲ ತುಂಬಾ ರೆಫರೆನ್ಸ್ ಇದೆ ಸರ್. ರಸರತ್ನ ಸಮುಚ್ಚಯ ಅಂತ ಒಂದು ಪುಸ್ತಕ ಇದೆ ಸರ್ ಆಯುರ್ವೇದದ್ದು. ಅದ್ರಲ್ಲಿ ರತ್ನಗಳ ಬಗ್ಗೆ ಯಾವ್ಯಾವ ರತ್ನ ಯಾರು ಧರಿಸ್ಬೇಕು ಅದರದ್ದು ಏನು ಅಂತ ತುಂಬಾ ಡೀಟೇಲ್ ಆಗಿದೆ ಸರ್ ಡಿಸ್ಕ್ರಿಪ್ಷನ್. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಆ ಪುಸ್ತಕ ಲೈಬ್ರರಿನಲ್ಲಿ ಸಿಗತ್ತೆ, ಆಯುರ್ವೇದಿಕ್ ಕಾಲೇಜಲ್ಲಿ. ಆ ಪುಸ್ತಕನ ಇಲ್ಲ ಖರೀದಿ ಮಾಡ್ಕೊಂಡು ಓದ್ಕೋಬಹುದು ಸರ್ ಅದನ್ನ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ಮುದ್ರಾಸ್ ಬಗ್ಗೆ ಆಗ್ಲಿ ರತ್ನಾಸ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ರೈಟ್. ಸುಧಾ ಮೇಡಮ್ ಮಾತಾಡಿ. ಸರ್ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ಚಂದನ ಮೇಡಮ್ ಕ್ಲಾಸು, ಪ್ರಿಯಾ ಮೇಡಮ್ ಕ್ಲಾಸು ಎಲ್ಲ. ಇದು ಬರ್ನಿಂಗಿಗೆ ಮುದ್ರಾ ಮಾಡ್ಬೇಕು ಸರ್. ಹೇಳಿಮ್ಮ. ಯೂರಿನ್ ಬರ್ನಿಂಗ್ ಆಗುತ್ತಲ್ಲ ಈಗ ಸಮ್ಮರ್ ಅಲ್ಲಿ, ಮುದ್ರೆ ಮಾಡ್ಬೇಕು ಸರ್. ಅದಕ್ಕೇನ್ ಮಾಡ್ತೀರ ಅಂದ್ರೆ, ಯೂರಿನ್ ಬರ್ನಿಂಗ್ ಆತರ ಬಂದ್ರೆ ಆದಷ್ಟು ಅದನ್ನ ಸ್ವಲ್ಪ ವಾಟರ್ ಇದು ಅಂದ್ರೆ ಈ ತರ ಒಂದು ಮಾಡಿ, ಇದು ಒಂದು ವರ್ಣ ಮುದ್ರ ಇದೆಯಲ್ಲ, ವರ್ಣ ಮುದ್ರ ಸ್ವಲ್ಪ ಅದು ಮಾಡ್ಕೊಳ್ಳಿ, ಅದು ಸುಧಾರ ಮಾಡ್ತದೆ. ಓಕೆ, ಅದು ಮಾಡ್ಕೊಳ್ಳಿ. ಆಮೇಲೆ ಇನ್ನು ಆದಷ್ಟು ಈ ಬರ್ನಿಂಗ್ ಎಲ್ಲ ಏನೇ ಇದ್ರು ಬಾಡಿಯಲ್ಲಿ ಈ ಪ್ರಾಣಮುದ್ರ ಅಂತೂ ಬಿಡಬಾರ್ದು. ಓಕೆ ಸರ್, ಓಕೆ ಸರ್. ಪ್ರಾಣಮುದ್ರ ಈ ಎರಡನ್ನು ಪಾಲನೆ ಮಾಡ್ತಾ ಇರ್ಬೇಕು ನಾವು ಇದಕ್ಕೂ. ಓಕೆ ಸರ್. ನೀರ್ ಚೆನ್ನಾಗಿ ಕುಡಿತಾ ಇದ್ದೀನಿ, ಎಳ್ನೀರ್ ಕುಡಿತಿದ್ದೀನಿ ಅಂದ್ರೂ ಸ್ವಲ್ಪ ಆಗ್ತಿತ್ತು ಸರ್ ಇಲ್ಲಿ. ಹೌದೌದು, ಅದು ಮಾಡಿ. ಎರಡನ್ನು 15 ಮಿನಿಟ್ಸ್ ಸಾಕಲ್ಲ ಸರ್? ಇದು ಅನ್ನಮುದ್ರ ಒಂದು 20 ನಿಮಿಷ ಮಾಡಿದ್ರೆ, ಇದು ಪ್ರಾಣಮುದ್ರ 5 ನಿಮಿಷ ಸಾಕು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ರೈಟ್. ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ಅದೇ ಸರ್, ಅವರು ಸಮ್ಮರ್ ಅಲ್ಲಿ ಯೂರಿನ್ ಇನ್ಫೆಕ್ಷನ್ ಅದು ಬರ್ನಿಂಗ್ ಇದೆ ಅಂತಾರಲ್ಲ, ಬೆಳಗ್ಗೆ ಹೊತ್ತು ಬಾರ್ಲಿ ನೀರು, ರಾತ್ರಿ ಬಾರ್ಲಿನ ನೆನ್ಸಿಟ್ಬಿಟ್ಟು ಬೆಳಿಗ್ಗೆ ಅದನ್ನ ಸುಮ್ನೆ ಚೆನ್ನಾಗಿ ಹಿಸಿಟ್ಬಿಟ್ಟು ಆ ನೀರ್ ಕುಡಿದ್ರೂ ಕಿಡ್ನಿ ಮೇಲೆ ಮತ್ತೆ ಇದ್ರ ಮೇಲೆ ಬರ್ನಿಂಗ್ ಸೆನ್ಸೇಷನ್ಗೆ ಭಾರಿ ಒಳ್ಳೇದದು ಬಾರ್ಲಿ ವಾಟರ್. ಆದಷ್ಟು ಮಜ್ಜಿಗೆ ಇದೆಲ್ಲ ಈ ಸಮ್ಮರ್ ಅಲ್ಲಿ ಬಿಸಿ ಜಾಸ್ತಿ ಇರ್ತದಲ್ಲ, ಮಜ್ಜಿಗೆ, ಎಳ್ನೀರು ಇವೆಲ್ಲ ಹೆಲ್ಪ್ ಆಗತ್ತೆ. ಸ್ವಲ್ಪ ದೇಹವನ್ನು ತಂಪು ಮಾಡ್ಕೊಳ್ಳೋಂತ ಗ್ಯಾರಂಟಿ ಮಾಡ್ಬೇಕು, ತಂಪು ಮಾಡ್ಲೇಬೇಕು. ಬೇರೆ ಟೈಮ್ಗಿನ ಇವಾಗ ಇನ್ನ ಅರ್ಧ ನೀರು ಜಾಸ್ತಿನೇ ಕುಡಿಬೇಕು.
ಹೌದು ಹೌದು ಸಮ್ಮರ್ ಅಲ್ಲಿ. ಕರೆಕ್ಟ್. ಪದ್ಮಿನಿ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ತುಂಬಾ ಮೇಡಮ್. ದಿವಸಗಳ ಮೇಲೆ. ತುಂಬಾ ದಿವಸ ಈ ಮಧ್ಯದಲ್ಲಿ ಬರ್ತಾ ಇಲ್ಲ ಕ್ಲಾಸಸ್ಗೆ. ಇಲ್ಲ ಮಾಸ್ಟರ್, ಅದು ಅತ್ತೆಗೆ ಸ್ವಲ್ಪ ಹಾಸ್ಪಿಟಲೈಸ್ ಆಗಿದ್ರು. ಸೊ ಮೈಸೂರು ಓಡಾಟ ಜಾಸ್ತಿ ಆಗಿತ್ತು, ಹಾಗಾಗಿ ಇರ್ಲಿಲ್ಲ. ಆಮೇಲೆ ಮಗಳ ಎಕ್ಸಾಮು, ಹಾಗಾಗಿ ಆಗಿರ್ಲಿಲ್ಲ ಸರ್. ತುಂಬಾ ವರ್ಷಗಳಾಯ್ತು ನಿಮ್ ನೋಡಿ ಅಂತ ಅನ್ಸುತ್ತೆ. ಹೌದು ಸರ್, ಹೌದು ಸರ್, ಕ್ಷಮಿಸಿ. ಇಲ್ಲ, ಧ್ಯಾನ ಮಾಡ್ಕೊಳ್ತಿದ್ದೆ ಅಂದ್ರೆ, ಆಮೇಲೆ ರೆಕಾರ್ಡಿಂಗ್ ಇದ್ರಲ್ಲಿ ನನ್ ಟೈಮ್ ಮಾಡ್ಕೊಳ್ಳುವೆ. ಬಟ್ ಅಟೆಂಡ್ ಮಾಡೋದಿಕ್ಕೆ ಆಮೇಲೆ ನೈಟ್ ಸ್ವಲ್ಪ ನಿದ್ದೆ ಕೆಡೋದಾಗ್ತಿತ್ತಲ್ಲ. ಬೆಳಗ್ಗೆ ಬೇಗ ಎದ್ರೆ ಸ್ವಲ್ಪ ಗಿಡಿನೆಸ್ ಬರೋದು. ಸೊ ನನ್ನ ಆರೋಗ್ಯದಲ್ಲಿ ಅದಕ್ಕೆ ಸ್ವಲ್ಪ ಆ ಟೈಮು ಧ್ಯಾನ ಬಿಟ್ಟು ಆಮೇಲೆ ಒಂದೊಮ್ಮೆ ಮಾಡುವೆ. ಮತ್ ಕೆಲವು ಸಮಯ ಅಟೆಂಡ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ ಸರ್, ಕ್ಷಮಿಸಿ. 11 o'clock ಒಂದು ಧ್ಯಾನ ಕಾರ್ಯಕ್ರಮ ಇದೆ ಅಲ್ಲ, ಅದು ಅಟೆಂಡ್ ಆಗಿ. ಇಲ್ಲಾಂದ್ರೆ 3 ಗಂಟೆಗೆ ಇದೆಯಲ್ಲ, ಅದು ಅಟೆಂಡ್ ಆಗಿ. ಅದೇ ಮಾಡ್ಬೇಕು ಸರ್, ಮಾಡ್ಬೇಕು. ಅದೇ ಆ ಟೈಮಲ್ಲಿ ಮಗಳು ಸ್ಕೂಲಿಂದ ಬರೋಳು, ಅವಳನ್ನ ನೋಡೋದು, ಮತ್ತೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಆಗ್ತದೆ ಅಂತ ನನಗೆ ಅನುಕೂಲ ಆದ ಟೈಮಲ್ಲಿ ಮೆಡಿಟೇಷನ್ ಮಾಡ್ಕೊಳ್ತಿದ್ದೆ ಅಷ್ಟೇ ಸರ್. ಇಲ್ಲ, ಇದೇನಾಗುತ್ತೆ ಸತ್ಸಂಗ ಮತ್ತೆ ಈ ಗ್ರೂಪ್ ಮೆಡಿಟೇಷನ್ ಏನ್ ಮಾಡ್ತಿರೋ ಅದು ತುಂಬಾ ನಿಮ್ ಫಲವಂತವಾಗುತ್ತೆ. ಓಕೆ, ಆಯ್ತು ಸರ್, ಮಿಸ್ ಮಾಡಲ್ಲ, ಮಾಡ್ತೀನಿ. ಅದೇ ಸ್ವಲ್ಪ ಫ್ರೀ ಆದ ಇದೆ ಕೂಡ, ಆರಾಮಾಯ್ತು. ಮಗಳು ರಜಾ ಇದೆ ಕೂಡ. ಸರ್, ನಾನ್ ಕೇಳಕ್ಕೆ ಬಂದಿದ್ದಂತ ಇದಂದ್ರೆ, ಚಂದನಾ ಮೇಡಮ್ ಹೇಳಿದ್ರಲ್ಲ, ನೀವು ನನ್ಗೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀರಾ. ಅದು ನನ್ನ ಹಾರ್ಟ್ ಬೀಟ್ ಇದಕ್ಕಿದಾಗೆ ಜಾಸ್ತಿ ಆಗ್ತದೆ, ಅದು 15 days ಒನ್ಸ್ ರಿಪೀಟ್ ಆಗುತ್ತೆ. ಅದು ನಿಮ್ಗೆ ನಂದು ಗೊತ್ತಿದೆ, ನಾನ್ ಮಾತಾಡಿದ್ದೆ ನಿಮ್ ಬಳಿ. ಅದೇ ನೀವೊಂದು ಮುದ್ರಾ, ಅಪಾನವಾಯು ಮುದ್ರಾ, ಸಂಜೀವಿನಿ ಮುದ್ರಾ ಹೇಳ್ಕೊಟ್ಟಿದ್ರಲ್ಲ ಸರ್, ಅದು ಓಡಾಡ್ಕೊಂಡು ಮಾಡ್ಕೊಂಡು ಆದಾಗ ನನ್ಗೆ ಅವಶ್ಯಕತೆ ಬಿದ್ದಾಗೆಲ್ಲ ಮಾಡ್ಕೊಳ್ತಿದ್ದೆ ಅದನ್ನ. ಈಗ ಚಂದನಾ ಮೇಡಮ್ ಹೇಳಿದ ಪ್ರಕಾರ ಒಂದೇ ಕಡೆ ಕೂತು ಮಾಡ್ಬೇಕು, ಮತ್ತೆ ಇದು ಚಿನ್ಮುದ್ರಾ ಹಾಕಿದ್ರೆ ಸಾಕು ಅಂತ ಹೇಳಿದ್ರಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಏನ್ ಮಾಡ್ಲಿ ಅಂದ್ರೆ ಮೇಡಮ್ ಹೇಳಿದ್ದಾರೆ. ಅದರಲ್ಲಿ ಅಂದ್ರೆ ಬೇಸಿಕ್ಸ್ ಎಲ್ಲ ಹೇಳ್ಕೊಂತ ಹೋಗಿದ್ದಾರೆ. ಇನ್ನು ಒಂದೊಂದು ವ್ಯಾಧಿக்கு ಒಂದು ಮುದ್ರಾ ಅನ್ನೋದು ಅದು ತುಂಬಾ ವಿಸ್ತಾರವಾಗಿ ಈ ಮುದ್ರಾ ವಿಜ್ಞಾನ ಈ 3 ದಿವಸಕ್ಕೆ ಆಗಿಲ್ಲ. ಇದು ಹೌದು ಹೌದು ಗೊತ್ತು ಸರ್. ಯಾವುದೇ ಕಾರಣಕ್ಕೆ ಹೌದು ಹೌದು ಮಾಸ್ಟರ್. ಅಯ್ಯೋ ಸಾಗರ 20% ತಗೊಂಡಿದೆ ದೊಡ್ಡ ವಿಷಯ. ನಾವು ವೇದಿಕೆಯಲ್ಲಿ ಮಾತಾರ್ ಫೌಂಡೇಶನ್ ಅಲ್ಲಿ ಆದಷ್ಟು ಒಂದು 2 ವರ್ಷದಿಂದ ಹೇಳ್ತಾನೆ ಇದ್ವಿ ಮುದ್ರಗಳು. ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ನಾನು ಹೇಳ್ಬೋದು. ಇನ್ನು ಕಂಪ್ಲೀಟ್ ಆಗಿಲ್ಲ. ಈಗ ಮತ್ತೆ ಒಂದ್ಸರಿ ಬೇಸಿಕ್ಸ್ ಎಲ್ಲ ರಿವೈಸ್ ಮಾಡೋಣ. ಒಂದು ಶಾಸ್ತ್ರೀಯವಾಗಿ ಒಂದು ರೀತಿಯಲ್ಲಿ ರಿವೈಸ್ ಮಾಡ್ಕೊಂತ ಬರ್ತಾ ಇದಾರೆ. ನಿಮ್ಗೆ ಬೇಸಿಕ್ಸ್ ಮಾತ್ರ ಹೇಳಕ್ಕೆ ಸಾಧ್ಯವಾಗಿದೆ. ಇನ್ನು ಆದಷ್ಟು ಆಳವಾದ ಹೋದ್ರೆ, ಈಗ ನೀವ್ ಕೇಳಿದ್ರಲ್ಲ, ಇದು ಅಪಾನ ವಾಯು ಮುದ್ರಾ, ಮೃತ ಸಂಜೀವನಿ ಮುದ್ರಾ. ಸಂಜೀವನಿ ಮುದ್ರಾ ಎಸ್, ನೀವು ಓಡಾಡುವಾಗನು ಹಾಕೊಂಡೆ ಓಡಾಡ್ಬೋದು. ಮತ್ತೆ ಈ ಬೆಟ್ಟಗಳು ಇದೆಲ್ಲ ಹತ್ತುವಾಗ ನಾವು ಈ ಮುದ್ರಾ ಹಾಕೊಂಡೆ ಹತ್ತೀವಿ ಅಲ್ವಾ? ಹೌದು ಮಾಸ್ಟರ್, ಹೌದು. ಅದೇ ಸಾರಿ ಹೇಳಿ ಸರ್. ಆ ರೀತಿಯಲ್ಲಿ ಮಾಡುವಾಗ ನಿಮ್ಮಲ್ಲಿ ಖಂಡಿತವಾಗಿ ಅಪಾನ ವಾಯು ಅನ್ನೋದು ಕಂಟ್ರೋಲ್ ಬರುತ್ತೆ. ನಿಮ್ಗೆ ಯಾವುದೇ ಅಲಸತ್ತಿಲ್ಲ. ಮತ್ತೆ ವಿಧ ಈ ಹೃದಯ ಬಡೆತನ ಕಂಟ್ರೋಲ್ ಆಗತ್ತೆ, ನಿಯಂತ್ರಣ ಆಗತ್ತೆ. ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಓಕೆ, ಆಯ್ತು ಮಾಸ್ಟರ್. ಅದೇ ನಾನಂದ್ರೆ ಈಗ ಧ್ಯಾನ ಮಾಡಕ್ ಕೂತ್ಕೊಳ್ತೀವಲ್ಲ ಬೆಳಗ್ಗೆ, ಅವಾಗ್ಲೂ ಇದನ್ನ ಹಾಕೊಂಡ್ ಕೂತ್ಕೊಳ್ಳಿನಾ ಅಂತ ಕೇಳೋದಿತ್ತಷ್ಟೇ ನಂದೆ ಕ್ಲಾರಿಫಿಕೇಶನ್. ಎಸ್ ಅಂದ್ರೆ ಧ್ಯಾನದಲ್ಲಿ ಧ್ಯಾನ ಮುದ್ರಣೆ ಮಾಡಿ, ಯಾಕಂದ್ರೆ ಅದು ಕ್ಲೋಸ್ ಸರ್ಕ್ಯೂಟ್ ಫಾರ್ಮ್ ಆಗ್ಲಿ. ಓಕೆ, ಅದರಿಂದ ವಿಶ್ವಶಕ್ತಿ ನಿಮ್ಮಲ್ಲಿ ಹರಿಲಿ ಅಂತ ನಾವು ಈ ರೀತಿಯಲ್ಲಿ ಹೇಳ್ತೀವಿ. ಇದು ಉಷಸ್ ಮುದ್ರಾ ಅಂತ ಹೇಳ್ತೀವಿ ನಾವು. ಈ ಉಷಸ್ ಮುದ್ರಾ ಅನ್ನೋದು ಈ ರೀತಿಯಲ್ಲಿ ಏನ್ ಮಾಡುತ್ತಿದೆ ಅಂತಂದ್ರೆ, ಒಂದು ಕ್ಲೋಸ್ ಸರ್ಕ್ಯೂಟ್ ಮಾಡುತ್ತೆ. ಅಂದ್ರೆ ಬಂದಿರೋ ನಮ್ಮ ಇಲ್ಲಿ ಇದು ಸೋರ್ಸ್, ನಮ್ಗೆ ಇಲ್ಲಿಂದ ನೆತ್ತಿ ಮೇಲ್ಭಾಗದಿಂದ ವಿಶ್ವಶಕ್ತಿ ಹೊರಗಡೆ ಬರೋದು. ಇದು ಸೋರ್ಸ್. ಇಲ್ಲಿಂದ ಬಂದಿರೋದು ದೇಹ ಒಳಗಡೆ ಸುತ್ತಾ ಇರ್ಬೇಕು. ಫುಲ್ ದೇಹ ಒಳಗಡೆ ಸುತ್ತಾ ಇದ್ರೆ ಎಲ್ಲಾ ಪ್ರಾಣಮಯ ಕೋಶ ಕ್ಲೀನ್ ಆಗ್ತಾ ಬರ್ತದೆ. ಅದಕ್ಕೆ ನಾವು ಈ ರೀತಿಯಲ್ಲಿ ಹೇಳ್ತೀವಿ. ಓಕೆ, ಸೊ ನಾವು ಇದು ಹಾಕೊಂಡು ಕೂತ್ಕೋಬಹುದಾದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, 10 ನಿಮಿಷ. ಆಮೇಲೆ ಮತ್ತೆ ಇದಕ್ಕೆ ಬನ್ನಿ. ಆಯ್ತು ಮಾಸ್ಟರ್. ಆತರ. ಆಯ್ತು ಮಾಸ್ಟರ್. ತುಂಬಾ ಧನ್ಯವಾದ ಮಾಸ್ಟರ್. ತುಂಬಾ ಧನ್ಯವಾದ. ಲಕ್ಷ್ಮಿ ಸತೀಶ್, ಕೊನೆ ಪ್ರಶ್ನೆ, ಇನ್ನು ಕ್ಲೋಸ್ ಮಾಡೋಣ. 9 ಗಂಟೆ ಆಗ್ಬಿಟ್ಟಿದೆ, ಇವತ್ತು ಜಾಸ್ತಿ ಆಗಿದೆ. ಹರಿ ಓಂ ಗುರುಗಳೇ, ತುಂಬಾ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಹೇಳಿದ್ರಲ್ಲ ಗುರುಗಳೇ, ಮೂತ್ರ ಚಿಕಿತ್ಸೆ ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ ಗುರುಗಳೇ. 2 ತಿಂಗಳಾಯ್ತು ಸ್ಟಾರ್ಟ್ ಮಾಡಿದ್ದೇನೆ. ಆದ್ರೂ ತಗೊಂಡ್ರ ಮೇಲೆ ತುಂಬಾ ಡೇಟ್ ಎಲ್ಲ ತುಂಬಾ ವೇರಿಯೇಷನ್ ಆಗ್ತಾ ಇತ್ತು. ಡೇಟ್ ಎಲ್ಲ ಕ್ಲಿಯರ್ ಆಗಿದೆ. ಮತ್ತೆ ನಂಗೆ ದೃಷ್ಟಿ ಸ್ವಲ್ಪ ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ ಸ್ವಲ್ಪ ಆಗ್ತಾ ಇತ್ತು, ಅದನ್ನ ಕಡಿಮೆ ಆಗಿದೆ. ಕಣ್ಣಲ್ಲಿ ನರಗಳೆಲ್ಲ ಊದ್ಕೊಂಡಿತ್ತು, ಅದೆಲ್ಲ ಕಡಿಮೆ ಆಗಿದೆ ಗುರುಗಳೇ ನನಗೆ.
ಕಾಲಲ್ಲಿ ಬಿರುಕು ಇತ್ತು ನನಗೆ, ಅದು ಕಡಿಮೆ ಆಗಿದೆ. ನಾನೀಗ ದಿನ ಧ್ಯಾನ ಮಾಡ್ತಾ ಇದ್ದೇನೆ, ಮೂಲಾಧಾರ ಚಕ್ರ ಧ್ಯಾನ ಮಾಡ್ತಾ ಇದ್ದೇನೆ ಗುರುಗಳೇ. ನನ್ಗೀಗೆ ಅದ್ರ ಬಗ್ಗೆ ಮೂತ್ರದ ಬಗ್ಗೆ ಒಂಚೂರು ಮಾಹಿತಿ ಬೇಕಿತ್ತು ಗುರುಗಳೇ. ಅದು ಎಷ್ಟು ml? ನಾನು 50 ml ತಗೋತೇನೆ, 50 ml ನೀರ್ ಹಾಕ್ತೇನೆ, 50 ಅಥವಾ 100 ml ನೀರ್ ಹಾಕೊಂತೇನೆ ಅದ್ರಲ್ಲಿ. ನೀರ್ ಹಾಕೊಂಡು ಮೂತ್ರ ಚಿಕಿತ್ಸೆ ಬಗ್ಗೆ ನಾಳೆ ಸಪರೇಟ್ ಚರ್ಚೆ ಇದೆ. ಯಾವ ತರ ಅಂದ್ರೆ, ಈಗ ಇವತ್ತು ಮುದ್ರಾ ಥೆರಪಿ ಆಗಿದೆಲ್ಲ, ಅದೇ ತರ ಅದು ಆಗಿದ ತಕ್ಷಣವೇ ನಾಳೆ ಇದು ಸಂವಾದನ ಅಂತ ಹೇಳ್ತೀವಲ್ಲ, ಸಂವಾದನ ಅಂದ್ರೆ ಚರ್ಚೆ ಅಂದ್ರೆ ಸಭಾಂಗದ ಮೇಲೆ, ಅದೇ ಡಯಾಸ್ ಮೇಲೆ ಚರ್ಚೆ ಹೇಗಿರ್ತದೋ ಆ ರೀತಿಯಲ್ಲಿ ಒಂದು ಮರ್ಮ, ಎರಡನೇದು ಮೂತ್ರ, ಎರಡು ನಾಳೆ ಇಟ್ಕೊಂಡಿದ್ವಿ. ಗುರುಗಳೇ, ನೀವು ಯಾವ್ದಾದ್ರು ಪ್ರಶ್ನೆ ಇದ್ರೆ ನಾಳೆ ಕೇಳ್ಬೋದು. ಎಷ್ಟು ಗಂಟೆಗೆ ಗುರುಗಳೇ ಅದು? ಸೇಮ್ ಈಗ ಇವತ್ತು 7 o'clock ಆಗೋಯ್ತು ಅಂತ ಇಟ್ಕೊಳ್ಳಿ ಮುದ್ರಾ, 7 ಇಂದ 8, 8:15ವರೆಗೂ ನಾಳೆ ಫಸ್ಟ್ ಮರ್ಮ ಒಂದು ಅರ್ಧ ಗಂಟೆ, ಮತ್ತೆ ಪ್ರಶ್ನೋತ್ತರ, ನೆಕ್ಸ್ಟ್ ಮೂತ್ರ ಚಿಕಿತ್ಸೆ, ಅದು ಮತ್ತೆ ಅದು ಸಂವಾದನ, ಮತ್ತೆ ಪ್ರಶ್ನೋತ್ತರ. ಆ ರೀತಿಯಲ್ಲಿ ತುಂಬಾ ವಿಶೇಷವಾಗಿ ಅಂದ್ರೆ ವಿಸ್ತಾರವಾಗಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ನಾಳೆ ಕೊನೆ ದಿವಸ ಆಗಿದ್ದಕ್ಕೂ ಆ ರೀತಿಯಲ್ಲಿ ಮಾಡ್ತಾ ಇದ್ವಿ. ಓಕೆ ಗುರುಗಳೇ, ಧನ್ಯವಾದ. ಓಕೆ, ತುಂಬಾ ಧನ್ಯವಾದ. ನಿಮ್ಮ ಎಲ್ಲಾ ಪ್ರಶ್ನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಹೌದು, ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು. ಓಕೆ, ಸೊ ಕಾರ್ಯಕ್ರಮ ಈಗ ಸಂಪನ್ನಗೊಳಿಸುವ ಸಮಯ ಆಗಿದೆ. ರೈಟ್. ಓಕೆ ಗುರುಜಿ. ಮಾಸ್ಟರ್ಸ್ ಎಲ್ಲರಿಗೂ ರೈಟ್. ಎಸ್ ಗುರುಜಿ. ಸಂಪನ್ನಗೊಳಿಸಿ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ತಾಳ್ಮೆಯಿಂದ ಈ ಒಂದು ಅದ್ಭುತವಾದ ಮುದ್ರಾ ಹಾಗೂ ಕ್ರಿಸ್ಟಲ್ ಥೆರಪಿ ಬಗ್ಗೆ ಮಾಹಿತಿಗಳನ್ನ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ. ಎಲ್ರಿಗೂ ಖುಷಿಯಾಗಿದೆ, ಎಲ್ಲರ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಸಂಪನ್ನ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.